the study of angels. ನಾವು ಇನ್ನೊಂದು ಸಾರಿ ನಾವು ದೇವದೂತರ ಕುರಿತಾಗಿರತಕ್ಕಂಥ ಅಧ್ಯಯನವನ್ನ ನಾವು ಮಾಡುತ್ತಾ ನಾವು ಬಂದಿದ್ದೇವೆ. This is a subject that is not much taught among us. ನಮ್ಮ ಮಧ್ಯದಲ್ಲಿ ಈ ಒಂದು ವಿಷಯ ಹೆಚ್ಚಾಗಿ ಕಲಿಸದೇ ಇರತಕ್ಕಂತಹ ಒಂದು ಸಂಗತಿ ಆಗಿರತಕ್ಕಂಥದ್ದಾಗಿದೆ. But as we study it, we realize how important this topic is. ಆದರೆ ನಾವು ಇದು ಅಧ್ಯಯನವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯ ಎಷ್ಟು ಪ್ರಾಮುಖ್ಯವಾದಂತಹದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. Just a quick recap of what we studied so far. ಇಲ್ಲಿವರೆಗೆ ನಾವು ಏನನ್ನ ನಾವು ಅಧ್ಯಯನ ಮಾಡಿದ್ದೇವೆ ಎಂಬುದಾಗಿರ್ತಕ್ಕಂಥ ಒಂದು ಚಿಕ್ಕ ಒಂದು ಇಣುಕು ನೋಟವನ್ನ ನಾವು ನೋಡೋಣ. We looked at the origin of angels. ನಾವು ನೋಡಿದಂತ ಸಂಗತಿ ಏನಂದ್ರೆ ಈ ಒಂದು ದೇವದೂತರ ಮೂಲ ಯಾವುದು ಎಂಬುದಾಗಿ ನಾವು ನೋಡಿದ್ದೇವೆ. They were created before God created the earth and everything in it, including man. ಇವುಗಳ ದೇವದೂತರನ್ನ ಸೃಷ್ಟಿ ಮಾಡಿದಂತ ಸಂದರ್ಭ ದೇವರು ಆತನು ಎಲ್ಲವನ್ನ ಈ ಲೋಕದಲ್ಲಿ ಇರತಕ್ಕಂಥ ಎಲ್ಲಾ ಸಂಗತಿಯನ್ನ ಆತನು ಉಂಟು ಮಾಡಿ ಮನುಷ್ಯರನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಇವರನ್ನ ಆತನು ಸೃಷ್ಟಿಸಿದನು. We read that they rejoiced when God created the universe. ದೇವರು ಈ ಎಲ್ಲಾ ಸಂಗತಿಯನ್ನ ಆತನು ಸೃಷ್ಟಿ ಮಾಡಿದಾಗ ಸಾರಿ come again brother. When God created this earth and everything, they rejoiced. ಭೂಮ್ಯಾಕಾಶಗಳನ್ನ ದೇವರು ಆತನು ಉಂಟು ಮಾಡಿದಂತ ಸಂದರ್ಭದಲ್ಲಿ ದೇವದೂತರು ಅವರು ಬಹಳ ಸಂತೋಷ ಪಟ್ಟರು ಎಂಬುದಾಗಿ ನಾವು ಗಮನಿಸಿದ್ದೇವೆ. We looked at the nature of the angels. ಈ ಒಂದು ದೇವದೂತರ ಸ್ವಭಾವವನ್ನು ಇರತಕ್ಕಂಥ ಸಂಗತಿಯನ್ನ ನಾವು ನೋಡಿದಂತವ್ರು ನಾವಾಗಿದ್ದೇವೆ. They are spirit being different from man. ಮನುಷ್ಯನಿಗಿಂತಲೂ ಅವರು ಆತ್ಮ ಸ್ವರೂಪಗಳಾಗಿ ಇರತಕ್ಕಂಥವರು ಅವುಗಳಾಗಿದ್ದಾರೆ. Angels have greater power and greater glory than man today. ಅವರಿಗೆ ಮಹಿಮೆಯ ಒಂದು ಶಕ್ತಿ ಮತ್ತು ಆತ್ಮನಿಂದ ಕೂಡಿರ್ತಕ್ಕಂಥ ಅವರು ದೇವದೂತರು ಅವರಾಗಿರ್ತಕ್ಕಂಥವರಾಗಿದ್ದಾರೆ. One day man will be superior to angels, the redeemed man. God's children will be in a greater position than angels. ಒಂದು ದಿವಸ ರಕ್ಷಿಸಲ್ಪಟ್ಟಿರ್ತಕ್ಕಂಥ ವಿಶ್ವಾಸಿಗಳು ಮನುಷ್ಯರು ಅವರು ದೇವದೂತರಿಗಿಂತಲೂ ಸಹ ಹೆಚ್ಚಿನವರು ಅಥವಾ ಶ್ರೇಷ್ಠವರು ಆಗ್ತಕ್ಕಂಥವರಾಗಿದ್ದಾರೆ. We looked at the classification of angels. ನಾವು ಈ ಒಂದು ದೇವದೂತರ ಕುರಿತಾಗಿರತಕ್ಕಂಥ ವಿವರಣೆಯನ್ನು ನಾವು ನೋಡಿದ್ದೇವೆ. ಕ್ರಮಗಳು, their different rank. ಅವರ ಒಂದು ಕ್ರಮಗಳನ್ನ ಕುರಿತಾಗಿ ನಾವು ನೋಡಿದ್ದೇವೆ. And we looked at cherubim, seraphim and the names of some of the angels. ಈ ಕೆಲವು ದೇವದೂತರ ಕುರಿತಾಗಿರತಕ್ಕಂಥ ಹೆಸರುಗಳ ಕುರಿತಾಗಿ ನಾವು ಚೆರುಬಿಯರು ಸರಾಫಿಯರು ಎಂಬುದಾಗಿರತಕ್ಕಂಥ ಹೆಸರುಗಳ ಕುರಿತಾಗಿ ನಾವು ನೋಡಿದ್ದೇವೆ. Michael and Gabriel who are named out. ಗಬ್ರಿಯೇಲನು ಮಿಕಾಯೇಲನು ಎಂಬುದಾಗಿರತಕ್ಕಂಥ ಹೆಸರುಗಳು ಉಳ್ಳಂತ ದೇವದೂತರ ಕುರಿತಾಗಿ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. Last week we saw that generally there are two classes of angels, the holy or elect angels and the evil or fallen angels. ನಾವು ಕಳೆದ ಸಾರಿ ನಾವು ನೋಡಿದಂತ ದೇವದೂತರು ಎರಡು ವರ್ಗಗಳ ಕುರಿತಾಗಿರತಕ್ಕಂಥವರು, ಪರಿಶುದ್ಧ ದೇವದೂತರು ಅಥವಾ ಅವರು ಆರಿಸಲ್ಪಟ್ಟಂತಹ ದೇವದೂತರು, ಮತ್ತು ಎರಡನೇದಾಗಿರತಕ್ಕಂಥ ದೇವದೂತರ ಗುಂಪು ಬಿದ್ದು ಹೋದಂತ ಗುಂಪು ಅಥವಾ ಕೆಟ್ಟ ದೇವದೂತರು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. And we looked at the angels ministry. ನಾವು ದೇವದೂತರ ಸೇವೆ ಕುರಿತಾಗಿಯೂ ಸಹ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. Primarily they minister to God. ಮೂಲತಃವಾಗಿ ಅವರು ದೇವದೂತರ ಸೇವಕರಾಗಿ ಅವರು ಆ ಸೇವೆಯನ್ನ ಮಾಡತಕ್ಕಂಥವರಾಗಿದ್ದಾರೆ. ದೇವರ ಸೇವೆ ಮಾಡುತ್ತಾರೆ. ದೇವರ ಸೇವೆಯನ್ನ ಮಾಡ್ತಕ್ಕಂಥ. They worship God. ಅವರು ದೇವರನ್ನು ಆರಾಧಿಸುತ್ತಾರೆ. They serve God and praise God. ದೇವರನ್ನ ಸೇವಿಸಿ ದೇವರನ್ನ ಸ್ತುತಿಸುತ್ತಾರೆ. They carry out God's command. ದೇವರ ಆಜ್ಞೆಗಳನ್ನ ಅವರು ಪರಿಪಾಲಿಸುವಂತವರಾಗಿದ್ದಾರೆ. They deliver God's message. ದೇವರ ಸಂದೇಶವನ್ನ ರವಾನಿಸುವಂತವರಾಗಿದ್ದಾರೆ. They execute God's judgment. ದೇವರ ನ್ಯಾಯ ತೀರ್ವಿಕೆಯನ್ನ ಅವರು ಈಡೇರಿಸುವಂತವರಾಗಿದ್ದಾರೆ. They communicate God's revelation. ದೇವರ ಪ್ರಕಟಣೆಯನ್ನ ಅವರು ತಿಳಿಸುವಂತವರಾಗಿದ್ದಾರೆ. They intervene in men's life. ಮನುಷ್ಯನ ಜೀವಿತದಲ್ಲಿ ಅವರು ಪ್ರವೇಶ ಮಾಡತಕ್ಕಂಥವರಾಗಿದ್ದಾರೆ.
And we looked at the angel's ministry to the Lord Jesus when he was in this world 2000 years back. 2000 ವರ್ಷಗಳ ಹಿಂದೆ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನ ಸೇವೆಯಲ್ಲಿಯೂ ಸಹ ಪಾಲು ತೆಗೆದುಕೊಳ್ಳತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿದಂತವರ್ಣವಾಗಿದ್ದೇವೆ. From announcing his birth to witnessing his ascension to heaven, they were involved. ಅವರು ಕರ್ತನಾದಂತ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟು ಬರುವಿಕೆಯಿಂದ ಕೂಡಿ ಆ ಕರ್ತನಾದಂತ ಯೇಸು ಕ್ರಿಸ್ತನ ಈ ಪರಲೋಕಕ್ಕೆ ಏರಿ ಹೋಗುವಂತ ವಿಷಯದವರೆಗೂ ಸಹ ಇವರು ಅದರಲ್ಲಿ ಇದ್ದಂತಹ ಸಂಗತಿಗಳನ್ನ ನಾವು ನೋಡ್ತೇವೆ. We also looked at and the second coming of the Lord, the angels will have a part. ಆ ಕರ್ತನಾದಂತ ಯೇಸು ಕ್ರಿಸ್ತನ ಎರಡನೇ ಸಾರಿ ಬರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ದೇವದೂತರ ಪಾತ್ರವನ್ನು ಸಹ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. We saw the ministry of angels in the book of Acts and in the early church. ಆದಿ ಸಭೆಯಲ್ಲಿಯೂ ಸಹ ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ದೇವದೂತರ ಒಂದು ಅವರ ಕೆಲಸ ಕಾರ್ಯಗಳನ್ನು ಸಹ ನಾವು ನೋಡಿದಂತವರ್ಣವಾಗಿದ್ದೇವೆ. Okay, that is what we have looked at so far. ಇಲ್ಲಿವರೆಗೂ ಸಹ ಈ ಸಂಗತಿಗಳನ್ನ ನಾವು ನೋಡಿದಂತವರ್ಣವಾಗಿದ್ದೇವೆ. Now we will look at now the ministry of angels to believers, you and me. ನನಗೂ ಮತ್ತು ನಿಮಗೂ ವಿಶ್ವಾಸಿಗಳಿಗೆ ದೇವದೂತರ ಒಂದು ಸೇವೆಯ ಕುರಿತಾಗಿರತಕ್ಕಂಥ ಸಂಗತಿಯನ್ನ ನಾವು ಈ ದಿವಸ ಪರಿಗಣಿಸೋಣ. We will look at the Old Testament few verses and the New Testament verses. ಹಳೆ ಒಡಂಬಡಿಕೆಯಲ್ಲಿ ಕೆಲವು ವಚನ ಭಾಗಗಳನ್ನ, ನಂತರವಾಗಿ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಕೆಲವು ವಚನ ಭಾಗಗಳನ್ನ ನಾವು ಅದರ ಕುರಿತಾಗಿ ನಾವು ನೋಡೋಣ. If someone else can pick these verses and read, it will be a help. 1 Kings 19:5-8. ಮೊದಲನೇದಾಗಿ ಯಾರಾದರೂ ಈ ವಚನ ಭಾಗಗಳನ್ನ ತೆಗೆದುಕೊಂಡು ಓದ್ತಕ್ಕಂಥದ್ದಾಗಿದ್ರೆ ಬಹಳ ಸಹಾಯವಾಗ್ತದೆ. ಮೊದಲನೇ ಅರಸುಗಳ ಪುಸ್ತಕ chapter 19 verses 5-8. 19ನೇ ಅಧ್ಯಾಯ 5-8. Can any brother read and help James Andrew? Okay, ಓದ್ಲಾ ಅಂಕಲ್? 19 ಅಲ್ಲ? 5-8. ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಮ್ಮಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು ಎರಡನೇ ಸಾರಿ ಬಂದು ಅವನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. Here we read about how the angels came and strengthened a discouraged Elijah. ಇಲ್ಲಿ ದೇವದೂತರು ಬಂದು ನಿರುತ್ಸಾಹಗೊಂಡಿದ್ದಂತ ಎಲಿಯನಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂತ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. In chapter 18, Elijah did a great thing in Mount Carmel. ಕರ್ಮೆಲ್ ಬೆಟ್ಟದಲ್ಲಿ ಎಲಿಯನು ಆತನು ಅದ್ಭುತವಾದಂತ ಸಂಗತಿಯನ್ನ ಮಾಡಿದಂತದ್ದನ್ನ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. But in chapter 19, he was discouraged and he ran for his life when Jezebel threatened to kill him. ನಂದು 19ನೇ ಅಧ್ಯಾಯಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಜೆಸಿಬೇಲ್ ಅವರು ಆತನನ್ನ ಕೊಲ್ಲಬೇಕೆಂಬುದಾಗಿ ಅಟ್ಟಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಆತನ ನಿರುತ್ಸಾಹಕ್ಕೆ ಒಳಗಾಗ್ತಕ್ಕಂತ ಒಂದು ಸಂಗತಿಯನ್ನ ನಾವು 19ನೇ ಅಧ್ಯಾಯದಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. He was telling God that it is better for me to die. ಇಲ್ಲಿ ದೇವರಿಗೆ ಆತನು ತಿಳಿಸ್ತಕ್ಕಂಥದ್ದು ಏನಂದ್ರೆ, ನಾನು ಜೀವಿಸುಕ್ಕಿಂತಲೂ ಸಹ ನಾನು ಸತ್ರೆ ಮೇಲು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಾನೆ. Such a discouraged, disappointed time, God sent an angel to strengthen him, both physically and spiritually. ಅಂತಹ ಸಂದರ್ಭದಲ್ಲಿ ಇದ್ದಂತ ಆತನು ಶಾರೀರಿಕ ಮತ್ತು ಆತ್ಮಿಕವಾಗಿ ಕುಂದಿದ್ದಂತ ಸಂದರ್ಭದಲ್ಲಿ ಆತನನ್ನ ಬಲಗೊಳಿಸುವುದಕ್ಕೋಸ್ಕರವಾಗಿ ದೇವದೂತರನ್ನ ಆತನ ಬಳಿಗೆ ಕಳಿಸ್ತಕ್ಕಂತ ಸಂಗತಿಯನ್ನು ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. He gave him a cake baked on hot stones, verse 6, gave him food and also told him, get up, your journey is too great for you, verse 7. So both physically and also challenging him to go on and complete his ministry. ಆತನು ತನ್ನ ಒಂದು ಸೇವೆಯನ್ನ ಸಂಪೂರ್ಣಗೊಳಿಸುವುದಕ್ಕೋಸ್ಕರವಾಗಿ
ಆ ದೇವದೂತರನ್ನ ಆತನ ಬಳಿಗೆ ಕಳಿಸಿ ಎಲಿಯನ ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನ ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು ಎಂಬುದಾಗಿ ಶಾರೀರಿಕವಾಗಿ ಮತ್ತು ಆತ್ಮಿಕವಾಗಿ ಆತನಿಗೆ ಬಲವನ್ನ ತುಂಬಿಸ್ತಕ್ಕಂಥ ಸಂಗತಿಯನ್ನ ದೇವದೂತರು ಮಾಡ್ತಕ್ಕಂಥದನ್ನ ನಾವು ಗಮನಿಸ್ತೇವೆ. Now turn to 2 Kings chapter 6, 11 to 18. If that was with Elijah, this is at the time of Elisha. ಈ ಒಂದು ಸಂಗತಿ ಎಲಿಯನ ಕುರಿತಾಗಿ ನಾವು ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ ನೋಡಿರ್ತಕ್ಕಂಥದ್ದಾಗಿದ್ರೆ, ಎರಡನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 11 to 18. 11ನೇ ವಚನದಿಂದ 18ನೇ ವಚನದವರೆಗೆ ಎಲೀಷನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. ಅಂಕಲ್. Yes, please. ಇದರ ದೆಸೆಯಿಂದ ಆರಾಮ್ಯರ ಅರಸನು ಕಳವಳಗೊಂಡು ತನ್ನ ಸೇನಾಧಿಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು, ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸನೇ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಹಾಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನೂ ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಅರಸನು ಅದನ್ನು ಕೇಳಿ, ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನ ಇಡಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಲ್ಲಿರ್ತಾನೆಂದು ತಿಳಿದುಕೊಂಡು ರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನು ಅಲ್ಲಿಗೆ ಕಳಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸುವುದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕರು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲೀಷನು, ಸ್ವಾಮಿ, ಈ ಜನರನ್ನು ಕುರುಡರನ್ನಾಗಿ ಮಾಡು ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವನ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿ ಮಾಡಿದನು. This is when Elisha's servant was so afraid when he saw the Syrian army. ಇಲ್ಲಿ ಎಲೀಷನ ಸೇವಕರು ಈ ಒಂದು ಅಶ್ಶೂರ್ಯರ ಒಂದು ಸೇನೆಯನ್ನು ನೋಡಿದಾಗ ಅವರು ಹೆದರಿದ್ರು. But Elijah asked the Lord to open his eyes. Then he saw a greater army of God, that is the angels, surrounding them. ಆದ್ರೆ ಎಲೀಷನು ತನ್ನ ಒಂದು ಕಣ್ಣನ್ನ ತೆರೆ ಎಂಬುದಾಗಿ ಆತನು ದೇವರನ್ನ ಕೇಳಿಕೊಂಡಂತ ಸಂದರ್ಭದಲ್ಲಿ ಆತನ ಸುತ್ತಲೂ ಸಹ ಮಹಾ ಸೈನ್ಯವು ಒಂದು ಪಟ್ಟಣ ಸುತ್ತಲೂ ನಿಂತಿರುವುದನ್ನ ಆತನು ಕಾಣ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. Here we read that those who are with us are more than those who are with them. ಅಲ್ಲಿ 16ನೇ ವಚನದಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ, ಎಲೀಷನು ಅವರಿಗೆ, ಹೆದರಬೇಡ, ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿದನು. Here God sent angels to protect Elisha. ಇಲ್ಲಿ ದೇವದೂತರನ್ನ ಕಳಿಸಿದಂತಹದ್ದು ಆತನನ್ನ ಎಲೀಷನನ್ನ ಆತನನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ. Now look at Psalm 34 verse 7. 34ನೇ ಕೀರ್ತನೆ verse 7. 7ನೇ ವಚನ. 34ನೇ ಕೀರ್ತನೆ 7ನೇ ವಚನ. ಅವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. So God's angels protect those who fear him or his children. ದೇವರ ಮಕ್ಕಳಿಗೆ ಯಾರು ಎದುರಿರ್ತಾರೋ ದೇವರು ಅವರನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ದೇವದೂತರನ್ನ ಆತನು ಕಳಿಸುವಂತವನು ಆತನು ಆಗಿದ್ದಾನೆ. Matthew 18 verse 10 and 11. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10 ಮತ್ತು 11ನೇ ವಚನ. 18ನೇ ಅಧ್ಯಾಯ. ಈ ಚಿಕ್ಕವರಲ್ಲಿ ಒಬ್ಬನನ್ನಾದ್ರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ.
ನಿಮಗೆ ಹೇಗೆ ತೋರುತ್ತದೆ? ಒಬ್ಬ So, ಮನುಷ್ಯನಿಗೆ enough. Not only great God servants like Elijah and Elisha, even the very little in faith, even the children, God's angels are watching over them. ಈ ಒಂದು ಎಲಿಯನು, ದೊಡ್ಡವನಾದಂತ ಎಲಿಯನು ಮತ್ತು ಎಲೀಷನನ್ನ ಅವರನ್ನ ಮಾತ್ರವೇ ದೇವದೂತರು ಸಂರಕ್ಷಿಸದೆ, ಚಿಕ್ಕವರಾಗಿರ್ತಕ್ಕಂಥ, ನಂಬಿಕೆಯಲ್ಲಿ ಚಿಕ್ಕವರಾಗಿರ್ತಕ್ಕಂಥವ್ರನ್ನು ಸಹ ಆ ದೇವದೂತರು ಸಂರಕ್ಷಿಸುವಂತಹ ಒಂದು ಸಂಗತಿಯನ್ನ ನಾವು ಗಮನಿಸುವಂತವರಾಗಿದ್ದೇವೆ. In Hebrews 1:14 we read the angels' main ministry to us. ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ Verse 14. 14ನೇ ವಚನದಲ್ಲಿ ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? Yeah, here we read that the ministry of the angels to us today, God sent them to minister to those who are inheriting salvation. That's you and me. ಇಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ಇವರೆಲ್ಲ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರವಾಗಿ ಕಳಿಸಲ್ಪಟ್ಟ ಉಳಿಗದ ಆತ್ಮಗಳಲ್ಲವೋ ಎಂಬುದಾಗಿ ಹೇಳುವಾಗ, ನಮ್ಮ ರಕ್ಷಣೆಯ ಒಂದು ಸೇವೆಯನ್ನ ಮಾಡ್ತಕ್ಕಂತ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. These things should make us to realize and thank God for the ministry of angels. ಈ ಒಂದು ಸಂಗತಿಯನ್ನ ನಾವು ಗಮನಿಸುವಂತ ಸಂದರ್ಭದಲ್ಲಿ ಈ ದೇವದೂತರ ಈ ಒಂದು ಸೇವೆಗೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರವನ್ನ ನಾವು ಸಲ್ಲಿಸ್ತಕ್ಕಂಥವರಾಗಿರಬೇಕು. In Acts chapter 12, 5-11, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ verses 5-11. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ. ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ, ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನು ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರು ಮೊದಲನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯಲ್ಲಿ ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗಾಗಿ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. Here the angels we see angel delivering Peter from Herod's plan to kill him in answer to the prayer of the church, as we read in verse 5. ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ಹೆರೋದನ ಮೂಲಕವಾಗಿ ಬಂಧನಕ್ಕೆ ಒಳಗಾಗಿದ್ದಂತ ಪೇತ್ರನನ್ನ ಬಿಡುಗಡೆಗೊಳಿಸುವುದಕ್ಕೆ ದೇವದೂತರನ್ನ ಉಪಯೋಗಿಸಿದಂತ ಸಂಗತಿಯನ್ನ ನಾವು ನೋಡ್ತೇವೆ. ಆ ಒಂದು ಸಂಗತಿ ಸಭೆಯವರ ಪ್ರಾರ್ಥನೆ ಮೂಲಕವಾಗಿ ಅದು ಆಯ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ತಿಳಿದುಕೊಳ್ತೇವೆ. So we should never underestimate what God can do when we earnestly pray. ನಾವು ಬಹಳ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಂತ ಅದ್ಭುತ ಕಾರ್ಯಗಳನ್ನ ದೇವರು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಹಗುರವಾಗಿ ನಾವು ಯೋಚಿಸಬಾರದು. Luke chapter 15 verse 10. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನದಲ್ಲಿ, ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. They rejoice over the salvation of even one sinner. ಅವರು ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗ್ತದೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ತಿಳಿತೇವೆ.
I don't know, we who are saved, do we rejoice like that when one person come to the Lord? The angels rejoice, we are told. ನಾವು ಒಬ್ಬರು ನಾವು ರಕ್ಷಿಸಲ್ಪಟ್ಟಿರ್ತಕ್ಕಂಥ ನಾವುಗಳು ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಆತನ ಕುರಿತಾಗಿ ಆಗಿರ್ತಕ್ಕಂಥ ಒಂದು ರಕ್ಷಣೆ ಆನಂದದಲ್ಲಿ ಸಂತೋಷ ಪಡ್ತಕ್ಕಂಥವರವಾಗಿದ್ದೆವು. ಆದ್ರೆ ದೇವದೂತರು ಅವರು ಒಬ್ಬನ ರಕ್ಷಣೆಯಲ್ಲಿ ಅವರು ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ. 1 Corinthians 4:9. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನ. ಹಾಗಾದರೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋರುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. In other words, the angels are watching the work of God's people when they go through difficulties. God's angels are there to watch what we do. ದೇವದೂತರು ದೇವರ ಮಕ್ಕಳು ಅಂದ್ರೆ ನಮಗೆ ನಾವು ಹಾದು ಹೋಗ್ತಕ್ಕಂಥ ಕಷ್ಟ ಸಂಕಟಗಳಲ್ಲಿ ಅವರು ಅದನ್ನ ದೃಷ್ಟಿಸುವಂತವರು, ಅವರು ನೋಡುವಂತವರು, ಗಮನಿಸುವಂತವರು ಅವರಾಗಿದ್ದಾರೆ. Look at 1 Corinthians chapter 11 verse 10. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ verse 10. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. I hope all the sisters and brothers realize why our sisters cover their head in the meetings. ಎಲ್ಲಾ ಕೂಟಗಳಲ್ಲಿ ನಮ್ಮ ಸಹೋದರಿಯರು ತಲೆ ಮೇಲೆ ಮುಸುಕನ್ನ ಹಾಕಿಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಎಲ್ಲಾ ವಿಶ್ವಾಸಿಗಳು, ಗಂಡಸರು, ಹೆಂಗಸರು ಈ ಒಂದು ವಿಷಯವನ್ನ ನಾವು ಪರಿಗಣಿಸ್ತಕ್ಕಂಥವ್ರು, ಆಲೋಚಿಸ್ತಕ್ಕಂಥವರಾಗಿರಬೇಕು. In other words, the angels are observing our gatherings. ಯಾಕಂದ್ರೆ ನಮ್ಮ ಕೂಡುವಿಕೆಯನ್ನ ದೇವದೂತರು ಅವರು ಗಮನದಲ್ಲಿಟ್ಟು ಗಮನಿಸುವಂತವರಾಗಿದ್ದಾರೆ. ಅದಕ್ಕೆ Now, why does it say because of angels, sisters should have a covering on their head? ಯಾಕೆ ದೇವದೂತರ ನಿಮಿತ್ತವಾಗಿ ಸ್ತ್ರೀಯರು ಅವರು ತಲೆಯ ಮೇಲೆ ಮುಸುಕನ್ನ ಧರಿಸಿಕೊಂಡಿರಬೇಕೆಂಬುದಾಗಿ ಯಾಕೆ ತಿಳಿಸಲ್ಪಡ್ತದೆ? To understand that, we need to go back to the Garden of Eden. ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಏದೇನ್ ತೋಟಕ್ಕೆ ನಾವು ಹಿಂತಿರುಗಿ ನಾವು ಹೋಗ್ತಕ್ಕಂಥವರಾಗಿರಬೇಕು. There we see Eve taking the authority of Adam, taking his role to herself and debating with or talking to Satan when that was not her work. ಆಕೆಯು ತನ್ನ ಪಾತ್ರವನ್ನ ಬದಲಾಯಿಸಿಕೊಂಡು ಗಂಡನ ಒಂದು ಪಾತ್ರವನ್ನ ತಾನು ವಹಿಸಿಕೊಂಡು ಸೈತಾನೊಟ್ಟಿಗೆ ಸಂಭಾಷಣೆಗೆ ಇಳುತ್ತಕ್ಕಂಥ ಸಂಗತಿಯನ್ನ ನಾವು ಅಲ್ಲಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. Angels were there. We know that the angels finally God sent Adam and Eve out from the garden, and the angels were guarding the Garden of Eden. ಅವರು ಪಾಪ ಮಾಡಿದ ನಂತರವಾಗಿ ಆದಾಮ್ ಮತ್ತು ಅವಳನ್ನ ತೋಟದಿಂದ ಹೊರಗೆ ಕಳಿಸಿದಂತ ಸಂದರ್ಭದಲ್ಲಿ ಆ ಒಂದು ತೋಟವನ್ನ ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ದೇವದೂತರು ಇದ್ದರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಗಮನಿಸ್ತೇವೆ. The angels were guarding that garden, so man cannot go back to that. So we realize that the angels were observing what was happening in the Garden of Eden. ಅದಕ್ಕೋಸ್ಕರವಾಗಿ ಅವರು ಹಿಂತಿರುಗಿ ಬಂದು ಆ ತೋಟವನ್ನು ಆಕ್ರಮಿಸಬಾರದು ಎಂಬುದಾಗಿರ್ತಕ್ಕ ಉದ್ದೇಶದಿಂದ ಅದನ್ನ ಅವರು ಕಾಯುವಂತವರಾಗಿದ್ರು. ನಂತರವಾಗಿ ಅಲ್ಲಿ ಅಂದ್ರೆ ಈ ಎಲ್ಲಾ ಸಂಗತಿಗಳು ಏದೇನ್ ತೋಟದಲ್ಲಿ ನಡೆದಂತ ಸಂಗತಿಗಳ ಕುರಿತಾಗಿ ಅವರಿಗೆ ಅರಿವಿಕೆ ಅವರು ಗಮನಿಸಿದಂತವರಾಗಿದ್ರು. That was the first creation. ಇದು ಮೊದಲನೇ ಒಂದು ಸೃಷ್ಟಿ ಕಾರ್ಯ. And when Eve took man's role and she was deceived and they both fell into sin, ಅವಳು ಸ್ತ್ರೀಯು ಆಕೆ ಪುರುಷನ ಒಂದು ಪಾತ್ರವನ್ನ ವಹಿಸಿದಾಗ ಆಕೆ ಅದರಲ್ಲಿ ಸೋತು ಹೋಗಿ ಇಬ್ಬರೂ ಸಹ ಅವರು ಬಿದ್ದು ಹೋಗಿ ಪಾಪ ಮಾಡಿದಂತವರು ಆದ್ರು. Angels were observing that. That was the first creation. ಮೊದಲನೇ ಸೃಷ್ಟಿ ಆಗಿ ಇರತಕ್ಕಂಥ ಸಂಗತಿಯಲ್ಲಿ ದೇವದೂತರು ಆ ಒಂದು ಸಂಗತಿಯನ್ನ ಗಮನಿಸುವಂತವರಾಗಿದ್ರು. Now in the church, the New Testament church, we are the new creation. ನಾವು ಹೊಸ ಒಡಂಬಡಿಕೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸ ಸೃಷ್ಟಿಗಳು ನಾವು ಆಗಿರ್ತಕ್ಕಂಥವರಾಗಿದ್ದೇವೆ. When we gather also,
the angels are observing our gatherings. ನಾವು ಸಹ ಕೂಡುವಿಕೆಯ ಸಂದರ್ಭದಲ್ಲಿ ದೇವದೂತರು ನಮ್ಮನ್ನ ಗಮನಿಸುವಂತವರಾಗಿರುತ್ತಾರೆ. What happened in the Garden of Eden was disobedience, a woman taking the man's role. But when a New Testament sister in the meeting put that sign of authority over her on her head as a head covering, the angels look and they marvel at the obedience of our sisters. ಆದಿಯಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಈ ಒಂದು ಸ್ತ್ರೀಯು ಮನುಷ್ಯನ ಪಾತ್ರವನ್ನ ಆಕೆ ವಹಿಸಿ ಆಕೆ ಅವಿಧೇಯಳಾಗಿ ಪಾಪವನ್ನ ಮಾಡಿದಂತದ್ದಾಗಿ ಈ ಒಂದು ಸಂಗತಿಯನ್ನ ದೇವದೂತರು ಗಮನಿಸ್ತಾ ಇದ್ರು. ಆದ್ರೆ ಹೊಸ ಒಡಂಬಡಿಕೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವಾಸಿಗಳಾದಂತ ನಾವು ಅದರಲ್ಲಿಯೂ ಸ್ತ್ರೀ ಸಹೋದರಿಯರು ಅವರು ಆ ಒಂದು ಗೌರವವನ್ನ ಸೂಚಿಸ್ತಕ್ಕಂಥ ಆ ಒಂದು ತಲೆ ಮುಸುಕನ್ನ ಅವರು ಧರಿಸಿಕೊಂಡಂತ ಸಂದರ್ಭದಲ್ಲಿ ಅವರ ಒಂದು ದೀನತೆ ಒಳಗಾಗ್ತಕ್ಕಂಥ ವಿಧೇಯತೆಯನ್ನ ದೇವದೂತರು ಅವರು ಗಮನಿಸುವಂತವರಾಗಿದ್ದಾರೆ. And all our sisters need to realize this and thank God that that small token of sign that you put on your head teaches even angels the obedience. ಈ ಒಂದು ಚಿಕ್ಕ ಒಂದು ವಿಧೇಯತ್ವದ ಕೆಲಸವಾಗಿರ್ತಕ್ಕಂಥ ಮುಸುಕು ಧಾರಣೆ ಈ ಒಂದು ಸಂಗತಿಯನ್ನ ಧರಿಸುವಂತ ಸಂದರ್ಭದಲ್ಲಿ ಆ ಒಂದು ಗೌರವವನ್ನ ಸೂಚಿಸ್ತಕ್ಕಂಥ ಸಂಗತಿಯನ್ನ ಮೊದಲನೇ ಸೃಷ್ಟಿಯಾಗಿರ್ತಕ್ಕಂಥ ದೇವದೂತರು ಅವರು ನೋಡುವಂತವರಾಗಿದ್ದಾರೆ. Okay, now Luke chapter 16 verse 22. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನದಲ್ಲಿ we see another ministry of the angels to believers. ವಿಶ್ವಾಸಿಗಳಿಗೆ ದೇವದೂತರ ಇನ್ನೊಂದು ಕಾರ್ಯವನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನ. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನೆಡೆಗೆ ಒರಗಿಸಿದರು. What an amazing ministry. When you and I die, when we leave this world, we will get an escort of the angels to take us to the Lord's presence. ನೀನು ನಾನು ಸಾಯುವಂತ ಸಂದರ್ಭದಲ್ಲಿ ನಮ್ಮನ್ನ ತಂದೆಯ ಬಳಿಗೆ ಸೇರಿಸ್ತಕ್ಕಂತಹ ಒಂದು ಸಂಗತಿಯಲ್ಲಿ ದೇವದೂತರವರು ಮಹತ್ತರವಾದಂತ ಪಾತ್ರವನ್ನ ನಮ್ಮೊಟ್ಟಿಗೆ ಅವರು ತಂದೆಯ ಬಳಿಗೆ ನಮ್ಮನ್ನ ರವಾನಿಸ್ತಕ್ಕಂತ ಒಂದು ಸೇವೆಯಲ್ಲಿ ಅವರು ಇರ್ತಾರೆ. ಅಂತ ಒಂದು ಅದ್ಭುತವಾದಂತ ಸಂಗತಿ. When we leave this world to God, to the Lord's presence, we will get an escort of the angels. ಈ ಲೋಕವನ್ನ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ದೇವದೂತರು ನಮ್ಮನ್ನ ಸಂರಕ್ಷಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ಅವರ ಪಾತ್ರ ಉಂಟು. When the Lord Jesus come down to rapture the church, the angels will be with him. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಸಭೆಗೋಸ್ಕರವಾಗಿ ಆತನು ಬರ್ತಕ್ಕಂಥ ಸಂದರ್ಭದಲ್ಲಿ ದೇವದೂತರು ಆತನನ್ನ ಒಟ್ಟಿಗೆ ಸೇರಿ ನಮ್ಮನ್ನ ತೆಗೆದುಕೊಂಡು ಹೋಗುವಂತ ಕಾರ್ಯದಲ್ಲಿ ಅವರು ಇರ್ತಾರೆ. One of the reason is the air is the sphere of devils, Satan's and his angels work area. Aga Vayumandalada Adhikari. And we get a protection in our going to heaven, in the Lord coming, and all these. What a marvelous ministry of the angels. ಈ ಒಂದು ದೇವದೂತರ ಒಂದು ಕಾರ್ಯ ಎಂತ ಮಹತ್ತರವಾದಂತಹ ಸಂಗತಿ. ನಾವು ಆ ಒಂದು ಅವರು ನಮ್ಮನ್ನ ಸಂರಕ್ಷಿಸಿ ನಾವು ತಂದೆ ಬಳಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಾಯುಮಂಡಲದ ಅಧಿಕಾರಿ ಆ ಒಂದು ಸ್ಥಳದಿಂದ ನಮ್ಮನ್ನ ಸಂರಕ್ಷಿಸಿ ಆತನ ಬಳಿಗೆ ನಡೆಸುವಂತ ಕಾರ್ಯ ಎಂತ ಅದ್ಭುತವಾದಂತಹ ಒಂದು ಸಂಗತಿಯ ಕಾರ್ಯವಾಗಿದೆ. Are you surprised by the different ministry of the angels to each one of us? ಪ್ರತಿ ನಮ್ಮೊಬ್ಬೊಬ್ಬರಿಗೂ ಸಹ ವಿಧ ವಿಧವಾದಂತಹ ಈ ರೀತಿಯಾದಂತ ದೇವದೂತರ ಸೇವೆ ಕುರಿತಾಗಿ ಎಂತ ಅದ್ಭುತವಾದಂತ ಸಂಗತಿ ಎಂಬುದಾಗಿ ನಾವು ತಿಳಿದಂತವರ್ಣವಾಗಿದ್ದೇವೋ. Many times we are ignorant of the angels ministry. ಈ ಒಂದು ದೇವದೂತರ ಕಾರ್ಯದ ಕುರಿತಾಗಿ ಅನೇಕ ಸಾರಿ ಅರಿವಿಲ್ಲದೆ ಇರತಕ್ಕಂಥ ಸಂಗತಿಯಲ್ಲಿ ನಾವು ಹಾದು ಹೋಗ್ತೇವೆ. Those of us who are driving, those of us who are in difficult situation, when we drive, we seldom realize there were angels watching over us. ನಾವು ಅನೇಕ ಸಾರಿ ನಾವು ಚಾಲನೆ ಮಾಡತಕ್ಕಂಥ ಚಾಲಕರು ನಾವು ಆಗಿದ್ದುಕೊಂಡು ನಾವು ಚಾಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ದೇವದೂತರು ನಮ್ಮ ಕುರಿತಾಗಿರ್ತಕ್ಕಂಥದ್ರಲ್ಲಿ ಗಮನವನ್ನ ಹರಿಸಿದ್ದಾರೆ ಎಂಬುದಾಗಂತ ಅರಿವಿಕೆ ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿ ಅನೇಕ ಸಾರಿ ನಮ್ಮಲ್ಲಿ ಇರತಕ್ಕಂಥದ್ದಾಗಿದೆ. So in these sections we looked at angels ministry to God.
ಈ ಒಂದು ಭಾಗದಲ್ಲಿ ದೇವರಿಗೆ ದೇವರ ಸೇವೆನ ಮಾಡ್ತಕ್ಕಂತ ಕುರಿತಾಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. Angels ministry to the Lord in his first coming, in his second coming. ಕರ್ತನಾದಂತ ಯೇಸು ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ಮತ್ತು ಎರಡನೇ ಬರೋಣದಲ್ಲಿ ದೇವದೂತರ ಒಂದು ಕಾರ್ಯದ ಕುರಿತಾಗಿ ನಾವು ಆಲೋಚನೆ ಮಾಡಿದ್ದೇವೆ. Angels ministry in the book of Acts and early church. ದೇವದೂತರ ಕಾರ್ಯವನ್ನ ಅಪೊಸ್ತಲರ ಕೃತ್ಯಗಳು ಆದಿ ಸಭೆಯಲ್ಲಿ ಆದಂತ ಸಂಗತಿಯನ್ನ ನಾವು ಗಮನಿಸಿದ್ದೇವೆ. And now we looked at the angels ministry to us believers. ನಂತರವಾಗಿ ನಾವು ನೋಡಿದಂತ ಸಂಗತಿ ಏನಂದ್ರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಮ್ಮ ಮಧ್ಯದಲ್ಲಿ ದೇವದೂತರ ಕಾರ್ಯಗಳನ್ನ ಕುರಿತಾಗಿ ನಾವು ನೋಡಿದ್ದೇವೆ. Let us not forget to thank God for the ministry of angels. ದೇವದೂತರ ಈ ಒಂದು ಕಾರ್ಯಗಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಕ್ಕಂತ ಸಂಗತಿಯನ್ನ ನಾವು ಮರೆಯಬಾರದು. Now let's look at the fallen angels. ನಾವು ಈಗ ಬಿದ್ದು ಹೋದಂತಹ ದೇವದೂತರ ಕುರಿತಾಗಿ ನಾವು ನೋಡ್ತಕ್ಕಂಥವ್ರು ನಾವು ಆಗಿರೋಣ. Now from the Bible we understand about 1/3 of the angels are fallen angels. ನಾವು ದೇವರ ವಾಕ್ಯದಲ್ಲಿ ನಾವು 1/3 ಭಾಗ ಬಿದ್ದು ಹೋದಂತಹ ದೇವರ ಕುರಿತಾಗಿರತಕ್ಕಂಥ ಅವರ ಸಂಖ್ಯೆಯನ್ನು ನಾವು ನೋಡ್ತೇವೆ. ಬಿದ್ದು ಹೋದ ದೇವದೂತರುಗಳು, ದೇವದೂತರ ಸಂಖ್ಯೆ ಕುರಿತಾಗಿ. Yeah, they are Satan and the demons. ಸೈತಾನನು ಮತ್ತು ಆತನ ದೆವ್ವಗಳು. Okay. In Matthew chapter 12:24, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನದಲ್ಲಿ we read about Satan and his demons. ನಾವು ಅಲ್ಲಿ ಸೈತಾನನು ಮತ್ತು ಆತನ ದೆವ್ವಗಳ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. Matthew 12:24. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. Here we read about Satan's name, Beelzebul. He is the leader of the demons. ಈ ದೆವ್ವಗಳ ನಾಯಕನಾಗಿರ್ತಕ್ಕಂಥ ಸೈತಾನನ ಹೆಸರು ಬೆಲ್ಜೆಬೂಲನು ಎಂಬುದಾಗಿ ಕರೆಯಲ್ಪಟ್ಟಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. One Satan and many demons. ಒಬ್ಬ ಸೈತಾನನು ಮತ್ತು ಅನೇಕ ದೆವ್ವಗಳು. Now when we look at the fall of Satan, ಸೈತಾನನ ಅವನು ಬಿದ್ದು ಹೋಗುವಂತಹ ಸಂಗತಿಯನ್ನು ನಾವು ನೋಡುವಾಗ we have to go to the prophetical book of Isaiah and Ezekiel to learn more details. ಅದರ ಕುರಿತಾಗಿ ನಾವು ಹೆಚ್ಚಿನ ಒಂದು ಸಂಗತಿಯನ್ನು ತಿಳಿದುಕೊಳ್ಳಬೇಕಾದರೆ ಈ ಒಂದು ಪ್ರವಾದನಾ ಪುಸ್ತಕಗಳಾಗಿರ್ತಕ್ಕಂಥ ಯೆಶಾಯನ ಪುಸ್ತಕ ಮತ್ತು ಎಜಿಕೇಲನ ಪುಸ್ತಕಕ್ಕೆ ನಾವು ಹಿಂತಿರುಗಿ ನಾವು ಹೋಗಬೇಕು. Many of you know that, but if there's anyone who is not clear on this, let us turn to Isaiah chapter 14 verse 12 to 15. ಈ ಹೊಸದಾಗಿ ಬಂದಿರತಕ್ಕಂಥವರಾಗಿದ್ರೆ ಅಥವಾ ಹೆಚ್ಚಿನ ಭಾಗ ಅದನ್ನ ತಿಳಿದುಕೊಳ್ಳದೆ ಇರತಕ್ಕಂಥ ಪ್ರಿಯರಾಗಿದ್ದರೆ ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ 12 to 15, so correct. 12ನೇ ವಚನದಿಂದ 15ನೇ ವಚನದವರೆಗೆ ನಾವು ನೋಡಿಕೊಳ್ಳಬೇಕು. This is the key passage about his sin. ಇದರಲ್ಲಿ ಆ ದೂತನ ಕುರಿತಾಗಿರ್ತಕ್ಕಂಥ ಪಾಪದ ಕುರಿತಾಗಿರ್ತಕ್ಕಂಥ ಮುಖ್ಯವಾದಂತ ಭಾಗವಾಗಿ ಇದು ಇರತಕ್ಕಂಥದ್ದಾಗಿದೆ. Let's read that, brother. Isaiah 14:12 to 15. 14ನೇ ಅಧ್ಯಾಯ ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಹುರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನ ದೇವರ ನಕ್ಷತ್ರಗಳಿಗಿಂತ ಮೇಲೆ ಹೇರಿಸಿ ಹಸಿರನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಹೇರಿ ಉನ್ನತೋನ್ನತನಿಗೆ ಸರಿಸಮನಾಗುವೆನು ಅಂದುಕೊಂಡಿದ್ದೀಯಲ್ಲ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. Okay, up to verse 15. Yes. Yeah. 15. Okay. Earlier in this chapter, the talk is about King of Babylon. ಬಾಬೇಲಿನ ಅರಸನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಇದರ ಮೇಲೆ ಇರ್ತಕ್ಕಂಥ ವಚನ ಭಾಗಗಳಲ್ಲಿ ನೋಡ್ತೇವೆ. But when it comes to verse 12, it shifted to the one who energized the king of Babylon.
ಬಾಬೇಲ್ ಪಟ್ಟಣದ ಆ ಒಂದು ರಾಜನ ಒಂದು ಅವನಿಗೆ ಬಲಿಷ್ಠತನಾದಂತಹ ಸಂಗತಿಯ ಆತನ ಕುರಿತಾಗಿರ್ತಕ್ಕಂಥ ವಾಕ್ಯ ಭಾಗಗಳನ್ನ ಮುಂದಕ್ಕೆ ನಾವು ನೋಡ್ತೇವೆ. In other words, Satan or Lucifer. ಆದ್ರೆ ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಸೈತಾನನು ಅಥವಾ ಲೂಸಿಫರನು. We will come back to this passage a little later. ಇದರ ಕುರಿತಾಗಿರ್ತಕ್ಕಂಥ ಸಂಗತಿಗೆ ನಾವು ನಂತರವಾಗಿ ನಾವು ಬರೋಣ. But we see similar passages in the New Testament, Luke chapter 10, verse 17 and 18. ನಾವು ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಒಂದು ವಾಕ್ಯ ಭಾಗ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ chapter 10, 10ನೇ ಅಧ್ಯಾಯ verses 17 and 18. 17 ಮತ್ತು 18ನೇ ವಚನ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂದಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. Next verse, brother. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡನು, ನೋಡಿರಿ. So Isaiah 14 talks about the fall of Lucifer. ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ ಲೂಸಿಫರನ ಬೀಳುವಿಕೆ ಕುರಿತಾಗಿ ಅದು ತಿಳಿಸ್ತಕ್ಕಂಥದ್ದಾಗಿದೆ. And the Lord Jesus Christ also referring to his fall in this verse 18. ಆದ್ರೆ ಕರ್ತನಾದಂತಹ ಯೇಸು ಕ್ರಿಸ್ತನು ಸಹ ಆತನ ಬೀಳುವಿಕೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ಆತ ತಿಳಿಸ್ತಾನೆ. Now when you come to the last book, Revelation chapter 12, verse 4. ನೀವು ಕಡೆ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆ 12ನೇ ಅಧ್ಯಾಯಕ್ಕೆ 4ನೇ ವಚನಕ್ಕೆ ನೀವು ಬರುವಾಗ let's read verse 3 and 4. 3 ಮತ್ತು 4ನೇ ವಚನವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 3 ಮತ್ತು 4. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತ್ತು. ಅದೇನೆಂದರೆ ಕೆಂಪಾದ ಮಹಾಘಟ ಸರ್ಪವು ಇತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರದೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತ್ತು. ಎದುರುತ್ತಿದ್ದ ಆ ಸ್ತ್ರೀಯು ಎತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿ ಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. Here also the same reference to the fall of the great red dragon or Lucifer, and the 1/3 here refers to the stars of heaven, but it is actually the angels who followed Lucifer. ಈ ಒಂದು ಇಲ್ಲಿಯೂ ಸಹ ಘಟ ಸರ್ಪವಾಗಿದ್ದಂತ ಆ ಲೂಸಿಫರ್ನ ಕುರಿತಾಗಿ ಆತನ ಬೀಳುವಿಕೆಯ ಕುರಿತಾಗಿ ತಿಳಿಸ್ತದೆ. ಅಂದರೆ 7 ಮುಕುಟಗಳಿದ್ದು ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನ ಎಳೆದು ಭೂಮಿಗೆ ಹಾಕಿತು ಎಂಬುದಾಗಿ ಹೇಳುವಾಗ ಸೈತಾನ್ ಮತ್ತು ದೆವ್ವಗಳ ಕುರಿತಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ನೋಡ್ತೇವೆ. Sometimes prior to Genesis chapter 3, ಕೆಲವು ಸಾರಿ sometimes prior ಅದಕ್ಕೆ ಮುಂಚೆ Genesis 3 means prior to man's creation. ಈ ಆದಿಕಾಂಡ 3ನೇ ಅಧ್ಯಾಯ ಅದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಮನುಷ್ಯನ ಒಂದು ಸೃಷ್ಟಿಯ ಕಾರ್ಯಕ್ಕಿಂತ ಮುಂಚೆ Satan or Lucifer led a rebellion in heaven against God. ದೇವರ ವಿರುದ್ಧವಾಗಿ ಲೂಸಿಫರನು ಆತನ ಸೈನ್ಯದವರು ದೇವರಿಗೆ ವಿರುದ್ಧವಾದಂತಹ ಸಂಗತಿಯನ್ನ ಮಾಡಿದಂತವರು ಆದರು. Lucifer led a rebellion in heaven against God. ದೇವರ ವಿರುದ್ಧವಾಗಿ ಲೂಸಿಫರನು ಆತನು ದೇವರ ವಿರುದ್ಧವಾಗಿ ಹೇಳ್ತಕ್ಕಂಥ ಸಂಗತಿಯನ್ನ ನಾವು ತಿಳಿದುಕೊಳ್ತೇವೆ. In an attempt to challenge the power and authority of God. ದೇವರ ಒಂದು ಆತನ ಒಂದು ಶಕ್ತಿ ಆತನ ಒಂದು ಅಧಿಕಾರದ ಕುರಿತಾಗಿರ್ತಕ್ಕಂಥ ಅದರ ಮೇಲೆ ಆತನು ಸವಾಲನ್ನ ಆಗ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. And he wanted to replace God with him. ದೇವರ ಬದಲಾಗಿ ತನ್ನನ್ನ ತಾನು ಆತನ ಸ್ಥಾನದಲ್ಲಿ ಹಾಕಬೇಕೆಂಬುದಾಗಿರ್ತಕ್ಕಂಥದಕ್ಕೆ ಪ್ರಯತ್ನಿಸ್ತಾನೆ. In Isaiah 40 it describes the 5 I wills of Lucifer. I will. ನಾನು ಎಂಬುದಾಗಿರ್ತಕ್ಕಂಥ 5 ಸಂಗತಿಗಳನ್ನ 12ನೇ ವಚನದಿಂದ ನಾವು ನೋಡ್ತಕ್ಕಂಥವಾಗಿದ್ದೇವೆ. The summary of that I will is the pride of Lucifer. ನಾನು ಎಂಬುದಾಗಿ ಹೇಳ್ತಕ್ಕಂಥ ಸಂಗತಿ ಲೂಸಿಫರನ ಒಂದು ಹೆಮ್ಮೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಅದರ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. That led to a revolt against God
and God had to cast him out of heaven. ಇದರಿಂದ ನಾನು ಎಂಬುದಾಗಿ ಹೇಳ್ತಕ್ಕ ದೇವರ ವಿರುದ್ಧವಾಗಿ ಆತನು ದಂಗೆ ಹೇಳ್ತಕ್ಕಂಥ ಸಂಗತಿಯ ಕುರಿತಾಗಿ ದೇವರು ಆತನ ಸ್ಥಾನದಿಂದ ಆತನನ್ನು ದೊಬ್ಬಬೇಕಾಗಿ ಬಂತು. Now look at verse 13 of Isaiah 14. You read that you said in your heart. ಅಲ್ಲಿ ಯೆಶಾಯನ ಬರೆದ ಪ್ರವಾದನ 14ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತಕ್ಕಂಥದ್ದು ನೀನು ನಿನ್ನ ಮನಸ್ಸಿನಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. You remember when our Lord Jesus Christ was in this world, when he healed the paralytic man, and he said, "Son, your sins are forgiven." The Pharisees who stood there said in their heart, in their mind, and Jesus asked them, "Why are you thinking like this in your mind?" ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಆತನು ವಾಸಿ ಮಾಡಿದಂತ ಸಂದರ್ಭದಲ್ಲಿ ಫರಿಸಾಯರು ನಿಂತು ನೋಡುವಂತ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಯಾಕೆ ನೀವು ಹೀಗೆ ಅಂದುಕೊಳ್ಳುತ್ತಾ ಇದ್ರಿ ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಅವರನ್ನ ಪ್ರಶ್ನಿಸುತ್ತಾನೆ. So here Lucifer thought this in his heart. He didn't say it to anybody, but it was a thought that came in his heart. ಇಲ್ಲಿ ಲೂಸಿಫರ್ ಹೇಳಿದಂತ ಸಂಗತಿಯನ್ನು ಇಲ್ಲಿ ತಿಳಿಸ್ತಾ ಇಲ್ಲ, ಆದ್ರೆ ಲೂಸಿಫರ್ನ ಮನಸ್ಸಿನಲ್ಲಿ ಇದ್ದಂತ ಸಂಗತಿಯನ್ನ ಇಲ್ಲಿ ದೇವರು ಆತನು ತಿಳಿಸ್ತಕ್ಕಂಥವನು ಆತನು ಆಗಿದ್ದಾನೆ. The 5 I wills. ಈ ಒಂದು 5 ನಾನು ಎಂಬುದಾಗಿರ್ತಕ್ಕಂಥ ಸಂಗತಿ. I will ascend to heaven, verse 13. 13ನೇ ವಚನದಲ್ಲಿ ನಾನು ಆಕಾಶಕ್ಕೆ ಹತ್ತಿ. Verse 13 middle, I will set my throne on high. ಅಲ್ಲಿ 13ನೇ ವಚನದ ಕಡೆ ಭಾಗದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ನನ್ನ ಸಿಂಹಾಸನವನ್ನ ದೇವರ ನಕ್ಷತ್ರಗಳ ಮೇಲೆ ಏರಿಸಿ ಆಸೀನನಾಗುವೆನು. I will sit on the mount of assembly. ಇಲ್ಲಿ ನಾವು ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಂತಹದ್ದು. Verse 14, I will ascend above the heights of the clouds. ಅದೇ 14ನೇ ವಚನದಲ್ಲಿ ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತನೋನ್ನತನಿಗೆ ಅಂದ್ರೆ ದೇವರಿಗೆ ಸರಿ ಸಮಾನವಾಗಿರ್ತಕ್ಕಂಥವನಾಗಿರ್ತೇನೆ ಎಂಬುದಾಗಿ ತಿಳಿಸ್ತಾನೆ. And finally at verse 14 and say, I will make myself like the Most High. ಅದೇ 14ನೇ ವಚನದ ಕಡೆ ಭಾಗದಲ್ಲಿ ಉನ್ನತೋನ್ನತನಿಗೆ ಸರಿ ಸಮಾನವಾಗುವೆನು ಅಂದುಕೊಂಡಿದ್ದೀಯಲ್ಲ. These are the pride that came in his heart. ಈ ಒಂದು ಹೆಮ್ಮೆಯು ಲೂಸಿಫರ್ನ ಮನಸ್ಸಿಗೆ ಬಂದಂತದ್ದಾಗಿತ್ತು. And we know that he was cast down. ನಮಗೆ ಗೊತ್ತುಂಟು ಆತನು ಅಲ್ಲಿಂದ ದೊಬ್ಬಲ್ಪಟ್ಟನು. 1 Timothy chapter 3 verse 6 gives us a clue that it was pride. ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ 3 verse 6 of 1 Timothy, when talking about the qualification of elders, ಇಲ್ಲಿ 3ನೇ ಅಧ್ಯಾಯ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಸಭಾ ಹಿರಿಯನಿಗೆ ಅವರಿಗೆ ಇರಬೇಕಾದ ಅರ್ಹತೆ ಕುರಿತಾಗಿ ತಿಳಿಸ್ತಕ್ಕಂಥ ವಿಷಯದಲ್ಲಿ ಅದರ ಹಿನ್ನೆಲೆಯಲ್ಲಿ verse 6 says, he must not be a recent convert, or he may become puffed up with conceit and fall into the condemnation of the devil. 6ನೇ ವಚನದಲ್ಲಿ ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು, ಅಂತವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾ ವಿಧಿಗೆ ಒಳಗಾದಾನು. This was the root of Satan's sin. ಇದು ಸೈತಾನನ ಒಂದು ಮೂಲ ಬೇರು ಆಗಿರತಕ್ಕಂಥದ್ದಾಗಿದೆ. He wanted to be his own God. ಆತನು ತಾನನ್ನೇ ತಾನು ದೇವರಾಗಿರಬೇಕೆಂಬುದಾಗಿ ಆತನು ಬಯಸಿದಂತವನಾಗಿದ್ದನು. He was cast out from there. ಅಲ್ಲಿಂದ ಆತನು ದೊಬ್ಬಲ್ಪಟ್ಟನು. And later, at some time after man was created, he came into Garden of Eden and suggested to Eve that if you eat this, you will become like God. ತದನಂತರವಾಗಿ ಮನುಷ್ಯನಾತನು ಸೃಷ್ಟಿಸಲ್ಪಟ್ಟಂತ ಸಂದರ್ಭದಲ್ಲಿ ಮನುಷ್ಯನ ಬಳಿಗೆ ಬಂದು ನೀನು ಈ ಒಂದು ಹಣ್ಣನ್ನ ತಿಂದ್ರೆ ದೇವರ ಹಾಗೆ ಆಗುವೆ ಎಂಬುದಾಗಿ ಆತನನ್ನು ವಂಚಿಸಲಿಕ್ಕೆ ಪ್ರಯತ್ನಿಸುವಂತದನ್ನ ನಾವು ನೋಡ್ತೇವೆ. What he didn't accomplish, he wanted man to try. ಆತನು ಏನನ್ನ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲವೋ ಆ ಒಂದು ಸಂಗತಿಯನ್ನ ಮನುಷ್ಯನ ಮೂಲಕವಾಗಿ ಮನುಷ್ಯನಿಗೆ ಆತನು ಆ ಒಂದು ಸಂಗತಿ ಆತನ ಮೂಲಕವಾಗಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾನೆ. Oh, in our country, how many people are trying to be gods?
how many man gods are there in our country? ನಮ್ಮ ದೇಶದಲ್ಲಿ ಎಷ್ಟು ಜನರು ಮಾನವರು ದೇವರು ಎಂಬುದಾಗಿ ಹೇಳಿಕೊಂಡು ಇರತಕ್ಕಂತ ಎಷ್ಟು ಜನರು ಇರತಕ್ಕಂತವರಾಗಿದ್ದಾರೆ. This is the climax of sin, pride, wanting to be like the creator. When angel and man, we are all creation of God. ನಾವು ದೇವದೂತರ ಹಾಗೆ ಮನುಷ್ಯರು ನಾವು ಸೃಷ್ಟಿಸಲ್ಪಟ್ಟಂತವರನ್ನವಾದೆವು. ನಾವು ಸೃಷ್ಟಿಗಳು ದೇವರ ಹಾಗೆ ಆಗ್ತಕ್ಕಂಥದ್ದನ್ನ ಬಯಸ್ತಕ್ಕಂಥದ್ದು ಎಂತಹ ಒಂದು ಹೀನಾಯವಾದಂತ ಒಂದು ಆಲೋಚನೆ. The greatest pride is creation. The greatest pride is man trying to become God. ದೊಡ್ಡ ಒಂದು ಸೃಷ್ಟಿಯ ಒಂದು ವಿಷಯ ಏನಂದ್ರೆ ಸೃಷ್ಟಿಯು ದೇವರಾಗುವುದಕ್ಕೆ ಬಯಸ್ತಕ್ಕಂತಹದ್ದು. So God judged Lucifer and those evil angels who followed him. ಲೂಸಿಫರನು ಸೈತಾನು ಆತನು ದೇವರ ಸನ್ನಿಧಾನದಿಂದ ಈ ಒಂದು ಹೆಮ್ಮೆಯ ದೆಸೆಯಿಂದ ಆತನು ಬಿದ್ದನು. ನಂತರವಾಗಿ ಆತನ ಹಿಂಬಾಲಕರಾಗಿದ್ದಂತ ಅನೇಕರು ದೂತರು ಆತನ ಹಿಂದೆ ಆತನು ಬಿದ್ದಂತವರಾದರು. We saw about 1/3 of the angels. ನಾವು 1/3 ಅವರು ಬಿದ್ದಂತವರು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. So God cast them down from heaven and will ಅಂತ್ಯವಾಗಿ ಅವರನ್ನು ಬೆಂಕಿ ಗಂಧಗಳು ಉರಿಯುವ ಕೆರೆಗೆ ಹಾಕಲಿಕ್ಕಿದೆ. ಆ ಬಿದ್ದಲ್ಪಟ್ಟಂತ ಲೂಸಿಫರ್ ಸೈತಾನು ಮತ್ತು ಆತನ ಹಿಂಬಾಲಕರು ಅವರು ಅಧೋಗತಿಗೆ ಅವರು ಹೋಗಿ ಬೆಂಕಿ ಗಂಧಕಗಳು ಇರತಕ್ಕಂಥ ಕೆರೆಗೆ ಅವರು ಅಂತಿಮವಾಗಿ ಹಾಕಲ್ಪಡ್ತಕ್ಕಂಥವ್ರು ಆಗಿರುತ್ತಾರೆ. Some problem, brother? Matthew 25:41 tells us that the lake of fire was made for them. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂತಂದ್ರೆ ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. Here we read that the lake of fire is prepared not for man but for the devil and his angels. ಇಲ್ಲಿ ಆ ಬೆಂಕಿ ಗಂಧಕಗಳು ಇರತಕ್ಕಂಥ ಕೆರೆ ಅದು ಮನುಷ್ಯನಿಗೋಸ್ಕರವಾಗಿ ಸಿದ್ಧ ಮಾಡಲ್ಪಟ್ಟಂತ ಒಂದು ಸ್ಥಳವಲ್ಲ, ಅದು ಸೈತಾನನು ಮತ್ತು ಆತನ ದೂತರಿಗೂ ಸಿದ್ಧ ಮಾಡಿರ್ತಕ್ಕಂತ ಒಂದು ಸ್ಥಳವಾಗಿರ್ತಕ್ಕಂಥದ್ದಾಗಿದೆ. When you study the Bible, we see that no one has gone to that place yet. ಆದ್ರೆ ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಾಗ ನಾವು ತಿಳಿದುಕೊಳ್ತಕ್ಕಂಥ ಸಂಗತಿ ಅಂದ್ರೆ ಇನ್ನೂ ಸಹ ಯಾರು ಆ ಒಂದು ಸ್ಥಳಕ್ಕೆ ಹೋಗಲಿಲ್ಲ. That place is prepared and kept. ಆದರೆ ಆ ಒಂದು ಸ್ಥಳವು ಸಿದ್ಧ ಮಾಡಿ ಇಡಲ್ಪಟ್ಟಂತದ್ದಾಗಿರ್ತಕ್ಕಂಥದ್ದಾಗಿದೆ. Who will be the first occupants of the lake of fire? ಆ ಒಂದು ಬೆಂಕಿಗಳು ಇರತಕ್ಕಂತ ಕೆರೆಗೆ ಯಾರು ಮೊದಲನೇದಾಗಿ ಹೋಗ್ತಕ್ಕಂಥವರಾಗಿದ್ದಾರೆ? ಸೈತಾನನು. We can read that in Revelation 20 verse 10 and 11. ನಾವು ಪ್ರಕಟಣೆ ಪುಸ್ತಕ 20 10 ಮತ್ತು 11ನೇ ವಚನ. No, actually Revelation 19 verse 20. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ verse 20. Please read, brother. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಹುರಿಯುವ ಬೆಂಕಿ ಕೆರೆಯಲ್ಲಿ ಹಾಕಲ್ಪಟ್ಟರು. The first tenants or occupants of lake of fire will be
the beast that is Antichrist and the false prophet. ಈ ಒಂದು ಮೊದಲನೇದಾಗಿರ್ತಕ್ಕಂಥ ಸಂಗತಿ ಅಂದ್ರೆ ಆ ಒಂದು ಮೃಗ ಅಂದ್ರೆ ಸೈತಾನನು ಮತ್ತು No. It is Antichrist, Kristu Virodhi, ಕ್ರಿಸ್ತ ವಿರೋಧಿ and the false prophet. ಆ ನಂತರವಾಗಿ ಸುಳ್ಳು ಪ್ರವಾದಿಗಳು. This is after the tribulation time. ಇದು ಮಹಾ ಸಂಕಟ ಕಾಲದ ನಂತರವಾಗಿ ಆಗ್ತಕ್ಕಂಥ ಕಾರ್ಯ. Before the 1,000-year reign of Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆಯ ನಂತರವಾಗಿ ಆಗ್ತಕ್ಕಂಥ ವಿಷಯ. So lake of fire, nobody has gone there yet. ಇನ್ನೂ ಸಹ ಈ ಒಂದು ಬೆಂಕಿ ಗಂಧಕಗೊಳಿರ್ತಕ್ಕಂಥ ಕೆರೆಗೆ ಇನ್ನೂ ಸಹ ಯಾರು ಸಹ ಹಾಕಲ್ಪಟ್ಟಿಲ್ಲ ಅಥವಾ ಹೋಗಿಲ್ಲ. These two will be the first occupants after the tribulation. ಈ ಒಂದು ಮಹಾ ಸಂಕಟ ಕಾಲದ ನಂತರವಾಗಿ ಈ ಇಬ್ಬರು ಅವರು ಅಲ್ಲಿ ಹಾಕಲ್ಪಡ್ತಕ್ಕಂಥವರಾಗಿದ್ದಾರೆ. And Revelation 20 beginning says that before the 1,000-year reign of Christ, Satan will be bound and put in bottomless pit. Verse 1. ಮೊದಲನೇ ವಚನದಲ್ಲಿ 20ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ, ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡನು. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪವನ್ನ ಹಿಡಿದು 1000 ವರ್ಷದ ಬಂಧನದಲ್ಲಿಟ್ಟನು. Okay, so then we read about the 1,000-year reign of our Lord on this earth. ನಂತರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆಯನ್ನ ಈ ಲೋಕದಲ್ಲಿ ನಾವು ನೋಡ್ತೇವೆ. At the end of the 1,000 years, Satan will be released for a short time. ಆ ಒಂದು 1000 ವರ್ಷ ಆಡಳಿತದ ನಂತರವಾಗಿ ಸೈತಾನು ಸ್ವಲ್ಪ ಸಮಯದವರೆಗೆ ಆತನು ಬಿಡುಗಡೆಗೊಳ್ತಕ್ಕಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. Why was he bound for 1,000 years? 1000 ವರ್ಷ ಯಾಕೆ ಆತನು ಬಂಧನದಲ್ಲಿರ್ತಕ್ಕಂಥವನಾಗಿದ್ದಾನೆ? That he should not deceive the nations. Verse 3. 3ನೇ ವಚನದ ಪ್ರಕಾರವಾಗಿ ಅವರು ಜನಗಳನ್ನ ಮರಳುಗೊಳಿಸಿದ ಹಾಗೆ. Now after he is released, he will again do that. ಆದರೆ ಆತನು ಬಿಡುಗಡೆಗೊಂಡ ನಂತರವಾಗಿ ಆ ರೀತಿಯಾಗಿ ಆತನು ಮಾಡುವಂತವನು ಆಗಿದ್ದಾನೆ. And his final judgment is seen in chapter 20 verse 9 and 10. ಆತರ ಅಂತಿಮವಾದಂತಹ ನ್ಯಾಯ ತೀರುವಿಕೆ ಕುರಿತಾಗಿರತಕ್ಕಂಥ ಸಂಗತಿಯನ್ನ 20ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ. The last part of 9 says, fire came down from heaven and consumed them, and the devil who had deceived them was thrown into the lake of fire and sulfur. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನ ದಹಿಸಿ ಬಿಟ್ಟಿತು. ಇದಲ್ಲದೆ ಅವರನ್ನ ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಹಗಲಿರಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. So Satan is the third person who will be cast into the lake of fire. ಸೈತಾನು ಆತನು 3ನೇ ವ್ಯಕ್ತಿಯಾಗಿ ಬೆಂಕಿ ಗಂಧಕಗಳು ಇರತಕ್ಕಂಥ ಕೆರೆಗೆ ದೊಬ್ಬಲ್ಪಡ್ತಕ್ಕಂಥವನು ಆತನು ಆಗಿದ್ದಾನೆ. And one truth is here. The Antichrist is called beast, okay, Mrigavu, and the false prophet were thrown in there 1,000 years earlier. ಈ ಒಂದು ಮೃಗವು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸುಳ್ಳು ಪ್ರವಾದಿ ಮೃಗವು ಎಂಬುದಾಗಿ ಹೇಳುವಾಗ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಗಳು ಅವರು ಮೊದಲನೇದಾಗಿ ಅವರು ಆ ಬೆಂಕಿ ಗಂಧಕಗಳಿರ್ತಕ್ಕಂಥ ಕೆರೆಗೆ ದೊಬ್ಬಲ್ಪಡ್ತಕ್ಕಂಥವರಾಗಿದ್ದಾರೆ. After 1,000 years, Satan is thrown into there. ಆ 1000 ವರ್ಷ ಆಳ್ವಿಕೆ ನಂತರವಾಗಿ ಸೈತಾನನು ಆ ಒಂದು ಕೆರೆಗೆ ದೊಬ್ಬಲ್ಪಡ್ತಕ್ಕಂಥವನಾಗಿದ್ದಾನೆ. So even after 1,000 years, the first two occupants are still there. ಈ 1000 ವರ್ಷಗಳಾದ ನಂತರವೂ ಸಹ ಈ ಮೊದಲನೇದಾಗಿ ದೊಬ್ಬಲ್ಪಟ್ಟಂತವರು ಅವರು ಅಲ್ಲೇ ಇರತಕ್ಕಂಥವರು ಆಗಿರುತ್ತಾರೆ. Some people think that hell is temporary. There's no eternal hell. ಕೆಲವರು ಹೇಳ್ತಾರೆ ನಿರಂತರವಾದಂತ ಒಂದು ನರಕ ಇಲ್ಲ ಎಂಬುದಾಗಿರ್ತಕ್ಕಂಥ ಅನೇಕರು ಹೇಳ್ತಕ್ಕಂಥವರಾಗಿದ್ದಾರೆ. ಅದು ಶಾಶ್ವತ ಎಂಬುದಾಗಿ ತಿಳಿಸ್ತಾರೆ. So here we read at least after 1,000 years they are still there. ಆದ್ರೆ ಇಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಅಂದ್ರೆ 1000 ವರ್ಷಗಳ ನಂತರವೂ ಸಹ ಆ ದೊಬ್ಬಲ್ಪಟ್ಟಂತ ಇಬ್ಬರು ವ್ಯಕ್ತಿಗಳು ಇನ್ನೂ ಸಹ ಇರ್ತಕ್ಕಂಥವರು ಆಗಿರುತ್ತಾರೆ. And then Satan is cast into the lake of fire. ನಂತರವಾಗಿ ಸೈತಾನು ಆ ಒಂದು ಕೆರೆಗೆ ದೊಬ್ಬಲ್ಪಡ್ತಕ್ಕಂಥವನು ಆಗಿದ್ದಾನೆ.
And the last part of verse 10 says that they will be tormented day and night forever and ever. ಆ ನಂತರವಾಗಿ 10ನೇ ವಚನ ಕಡೆ ಭಾಗದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಅಂದ್ರೆ ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿ ಯಾತನೆ ಪಡುತ್ತಿರುವರು. So if anyone thinks say that hell is not eternal, they should read this verse very carefully. ಯಾರು ಈ ಒಂದು ನರಕ ಶಾಶ್ವತವಲ್ಲ ಎಂಬುದಾಗಿ ಹೇಳ್ತಕ್ಕಂಥವ್ರು ಈ ಒಂದು ವಾಕ್ಯ ಭಾಗವನ್ನ ಬಹಳ ಗಮನವಿಟ್ಟು ಅವರು ಓದ್ತಕ್ಕಂಥವ್ರಾಗಿರಬೇಕು. Okay, who will the occupants after these three? ಈ ಮೂರು ವ್ಯಕ್ತಿಗಳು ಸೇರಿದ ನಂತರವಾಗಿ ಹಾಕಲ್ಪಡ್ತಕ್ಕಂಥವ್ರು ಯಾರು? Chapter 20 verse 14 and 15. 20ನೇ ಅಧ್ಯಾಯ 14 ಮತ್ತು 15ನೇ ವಚನ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ 2ನೇ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. Yeah, the third occupants will be anyone whose name is not written in the Lamb's book of life. ಮೂರನೇ ಒಂದು ಜನರು ಯಾರು ಅಲ್ಲಿಗೆ ಸೇರುವಂತವರಾಗಿದ್ದಾರೆ ಆ ಕೆರೆಗೆ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರದದ್ದಾಗಿ ಕಾಣಲಿಲ್ಲವೋ ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು. In other words, anyone who is not saved, they will be cast into the lake of fire. ಇನ್ನೊಂದು ರೀತಿಯಲ್ಲಿ ತಿಳಿಸಬೇಕಾದರೆ ಯಾರು ರಕ್ಷಿಸಲ್ಪಡಲಿಲ್ಲವೋ ಅವರು ಆ ಒಂದು ಬೆಂಕಿ ಗಂಧಕಗಳು ಇರತಕ್ಕಂಥ ಕೆರೆಗೆ ದೊಬ್ಬಲ್ಪಡ್ತಕ್ಕಂಥವರಾಗಿದ್ದಾರೆ. Some people think that Satan will be ruling in hell. ಕೆಲವರು ಹೇಳ್ತಾರೆ ಆ ಒಂದು ನರಕದಲ್ಲಿ ಸೈತಾನು ಅವರನ್ನ ಆಳುವಂತವನಾಗಿದ್ದಾನೆ. No. Here it says he will be tormented night and day. Verse 10, the last part. ಆದ್ರೆ ಆತನು ಹಗಲಿರಳು ಯುಗ ಯುಗಾಂತರಗಳಲ್ಲಿಯೂ ಆತನೇ ಯಾತನೆ ಪಡ್ತಕ್ಕಂಥವರಾಗಿದ್ದಾನೆ. 10ನೇ ವಚನ ಕಡೆ ಭಾಗದಲ್ಲಿ ಅದನ್ನು ನೋಡ್ತೇವೆ. This night, if there's anyone listening to us, if you are not saved, oh, may God draw your heart to the Lord Jesus Christ. See his love. He don't want you to go to the lake of fire. ನನ್ನನ್ನ ಕೇಳ್ತಾ ಇರ್ತಕ್ಕಂಥ ಪ್ರಿಯರಲ್ಲಿ ಯಾರಾದರೂ ಸಹ ಈ ರಾತ್ರಿ ವೇಳೆಯಲ್ಲಿ ಈ ಒಂದು ರಕ್ಷಣೆಯನ್ನ ಪಡೆಯದೇ ಇರತಕ್ಕಂಥವರಾಗಿದ್ರೆ ಆ ಒಂದು ಬೆಂಕಿ ಗಂಧಕಗಳು ಇರತಕ್ಕಂಥ ಕೆರೆಯನ್ನ ಆಲೋಚನೆ ಮಾಡಿ ನೀವು ನೋಡ್ತಕ್ಕಂಥವ್ರು ನೀವು ಆಗಿರ್ಲಿ. ಅಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಸಹ ಯಾತನೆ ಪಡ್ತಕ್ಕಂಥ ಸ್ಥಳ. ದೇವರ ಪ್ರೀತಿಯನ್ನ ಗಮನಿಸುವಂತವ್ರು ನೀವು ಆಗಿರ್ಲಿ. ದೇವರ ಪ್ರೀತಿ ನಿಮ್ಮನ್ನ ರಕ್ಷಿಸುವಂತ ಪ್ರೀತಿ ಆಗಿದೆ. We don't want God to save anybody by fear. We want you to understand the love of the cross. ಭಯದಿಂದ ಯಾರು ಸಹ ನೀವು ರಕ್ಷಣೆಗೆ ನೀವು ಬರ್ತಕ್ಕಂಥದ್ದು ನಮ್ಮ ಒಂದು ಆಶೆ ಅಲ್ಲ, ಬಯಕೆ ಅಲ್ಲ. ಆದ್ರೆ ದೇವರ ಪ್ರೀತಿಯನ್ನ ತಿಳಿದುಕೊಂಡು ಅದರ ಮೂಲಕವಾಗಿ ರಕ್ಷಣೆಯ ಆ ಮಾರ್ಗಕ್ಕೆ ನೀವು ಬನ್ರಿ. But if you have rejected the love of Jesus Christ, love of God, this is your destiny. ಆದ್ರೆ ದೇವರ ಪ್ರೀತಿಯನ್ನ ತಿರಸ್ಕರಿಸ್ತಕ್ಕಂಥವನು ನೀನಾಗಿದ್ರೆ ಅಂತಿಮವಾದಂತ ಸ್ಥಳ ಇದೇ ಆಗಿರ್ತಕ್ಕಂಥದ್ದಾಗಿದೆ. Okay, so lake of fire is prepared for Satan and his angels, but they have not gone there yet. ಈ ಒಂದು ಗಂಧಗಳಿರತಕ್ಕಂಥ ಕೆರೆ ಸೈತಾನಿಗೂ ಮತ್ತು ಆತನ ದೂತರಿಗೂ ಸಿದ್ಧಪಡಿಸಿ ಇಟ್ಟಲ್ಪಟ್ಟಂತ ಆಗಿದೆ. ಆದ್ರೆ ಇನ್ನೂ ಸಹ ಅವರು ಅಲ್ಲಿಗೆ ಹೋಗಲಿಲ್ಲ. So for the time Satan and his angels were cast down from heaven, ಈ ಒಂದು ಪರಲೋಕದಿಂದ ಸೈತಾನ ಮತ್ತು ಆತನ ದೂತರು ದೊಬ್ಬಲ್ಪಟ್ಟಂತ ಸಮಯದಲ್ಲಿ from that time on, permanently from that time on, Satan and all his demons are evil, and their fate, their destiny is already sealed. ಆ ಸೈತಾನನು ಮತ್ತು ಆತನ ದೂತರು ಈಗಲೂ ಸಹ ಅವರಿಗೆ ಇರತಕ್ಕಂತ ಅಂತಿಮಾವಸ್ಥೆಯು ಈಗಾಗಲೇ ಅದು ಸಿದ್ಧ ಮಾಡಿ ಇಡಲ್ಪಟ್ಟಿರ್ತಕ್ಕಂಥದ್ದಾಗಿದೆ. They are evil permanently. ಅವರ ಒಂದು ಕೆಟ್ಟ ಒಂದು ಅದು ನಿರಂತರಕ್ಕೂ ಇರತಕ್ಕಂಥದ್ದಾಗಿದೆ. Although Jesus Christ judged and destroyed the work of Satan on the cross,
ಕರ್ತನಾದಂತ ಯೇಸು ಕ್ರಿಸ್ತನು ಸೈತಾನ ಮತ್ತು ಆತನ ಕಾರ್ಯಗಳನ್ನ ಆ ಶಿಲುಬೆಯಲ್ಲಿ ಆಕೆ ಜಡಿದು ಇಲ್ಲದಂತಾಗ ಮಾಡಿದ್ರು ಸಹ the execution of that judgment is still future. ಆದ್ರೆ ಆ ಒಂದು ನ್ಯಾಯ ತೀರುವಿಕೆಯ ಒಂದು ಸಂಗತಿ ಅದು ಇನ್ನೂ ಸಹ ಮುಂದೆ ಆಗ್ತಕ್ಕಂತಹ ಒಂದು ಸಂಗತಿಯಾಗಿ ಉಂಟು. The power of Satan is crushed on the cross by the Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ಸೈತಾನ ಶಕ್ತಿ ಆ ಒಂದು ಶಿಲುಬೆ ಮೇಲೆ ಇಲ್ಲದಂತಾಗ ಮಾಡಿ ಆತನು ಜಡಿದು ಇಲ್ಲದಂತಾಗ ಮಾಡಿದನು. Let's read John chapter 16 verse 11. ನಾವು ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ verse 11. 11ನೇ ವಚನದಲ್ಲಿ Girish. ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದ್ದರಿಂದ ನ್ಯಾಯ ತೀರುವಿಕೆ ವಿಷಯದಲ್ಲಿಯೂ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. Yeah, the ruler of this world is already judged. ಈ ಲೋಕದ ಅಧಿಪತಿಯು ಈಗಾಗಲೇ ಆತನು ನ್ಯಾಯ ತೀರುವಿಕೆ ಹೊಂದಿರತಕ್ಕಂಥವನು ಆತನು ಆಗಿದ್ದಾನೆ. But that execution of the judgment is still future. ಆದ್ರೆ ಆ ಒಂದು ನ್ಯಾಯ ತೀರುವಿಕೆಯ ಒಂದು ಈಡೇರಿಕೆಯ ಸಂಗತಿಯು ಸಹ ಅದು ಅಂತಿಮವಾಗಿ ಭವಿಷ್ಯದಲ್ಲಿ ಅಂತಿಮವಾಗಿ ಅದನ್ನು ಜರುಗಲಿಕ್ಕೆ ಉಂಟು. Look at 1 John 3 verse 8. ಮೊದಲನೇ ಯೋಹಾನ ಬರೆದ ಪತ್ರಿಕೆ 8ನೇ ವಚನ 3ನೇ ಅಧ್ಯಾಯ chapter 3 verse 8. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. So the Lord Jesus Christ defeated Satan on the cross, but that doesn't mean Satan is not working anymore. Satan is still working, but it is like a snake. You crush the head and its tail will still be wagging, you know. And Satan is still powerful, but he has no power over those who are redeemed by the Lord. ಕರ್ತನಾದಂತ ಯೇಸು ಕ್ರಿಸ್ತನು ಸೈತಾನ ಶಕ್ತಿಯನ್ನ ಆತನು ಶಿಲುಬೆಯಲ್ಲಿ ಇಲ್ಲದಂತಾಗೆ ಜಡದು ಮಾತನು ಅದನ್ನು ನಾಶ ಮಾಡಿದನು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸೈತಾನ್ನ ಒಂದು ಕಾರ್ಯ ಈ ಲೋಕದಲ್ಲಿ ಅದು ಮುಗಿಯಿತು ಎಂಬುದಾಗಿ ಹೇಳ್ತಕ್ಕಂಥ ಸಂಗತಿ ಇಲ್ಲ. ಇನ್ನೂ ಸಹ ಆತನು ಆ ಒಂದು ಆತನ ಕಾರ್ಯವನ್ನ ಆತನು ಮಾಡ್ತಕ್ಕಂಥವನಾಗಿದ್ದಾನೆ. ಯಾಕಂದ್ರೆ ಒಂದು ಹಾವನ್ನ ಒಂದು ಸರ್ಪವನ್ನ ತಲೆಯನ್ನ ಜಜ್ಜಿದರೆ ಅದರ ಬಾಲ ಇನ್ನೂ ಸಹ ಅಳ್ಳಾಡುವಂತದ್ದಾಗಿದೆ, ಜೀವ ಇರತಕ್ಕಂತ ಒಂದು ಸಂಗತಿಯನ್ನ ನಾವು ಗಮನಿಸ್ತೇವೆ. But the Lord came to destroy the work of the devil. ಆದ್ರೆ ದೆವ್ವದ ಒಂದು ಕಾರ್ಯವನ್ನ ಸೈತಾನ ಒಂದು ಕಾರ್ಯವನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ ಆತನು ಬಂದನು. And let's see Job chapter 1 verse 6. ನಾವು ಯೋಬನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನವನ್ನ ನಾವು ನೋಡೋಣ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. Now this is a mystery. Even though he is cast down from heaven, even though his destiny is sealed to be the lake of fire, he still has access to God's presence. ಇಲ್ಲಿ ಆತನು ಪರಲೋಕದಿಂದ ದೊಬ್ಬಲ್ಪಟ್ಟವನಾಗಿ ಸೈತಾನನು ಆತನ ಒಂದು ಅಂತಿಮವಾದಂತ ಸ್ಥಾನ ಆ ಒಂದು ಬೆಂಕಿ ಗಂಧಕಗಳು ಇರ್ತಕ್ಕಂಥ ಕೆರೆಯಾಗಿದ್ರು ಸಹ ಆತನು ಇನ್ನೂ ಸಹ ದೇವದೂತರ ಆ ಒಂದು ಸನ್ನಿಧಿಯಲ್ಲಿ ಆತನು ದೇವರ ಸನ್ನಿಧಿಯಲ್ಲಿ ಇನ್ನೂ ಸಹ ಆ ಒಂದು ದೇವರ ಸ್ಥಳಕ್ಕೆ ಸನ್ನಿಧಿಗೆ ಹೋಗುವುದಕ್ಕೆ ಆತನಿಗೆ ಆಸ್ಪದ ಉಂಟು. That's a mystery. God knows why God allows this. It also shows that God has not executed that judgment, final judgment yet. It is future. ಇದು ಮರ್ಮವಾಗಿ ಇರತಕ್ಕಂಥದ್ದಾಗಿದೆ. ಇನ್ನೂ ಸಹ ಆ ಒಂದು ಅಂತಿಮವಾದಂತ ನ್ಯಾಯ ತೀರುವಿಕೆ ಇನ್ನೂ ಸಹ ಈಡೇರಿರ್ತಕ್ಕಂಥದ್ದಾಗಿಲ್ಲ. So he has, as we read in Job's book, he still has access to God's presence. ಆತನು ಇನ್ನೂ ಸಹ ದೇವರ ಪ್ರಸನ್ನತೆಯಲ್ಲಿ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಇನ್ನೂ ಸಹ ಆತನಿಗೆ ಅವಕಾಶ ಇರತಕ್ಕಂಥದ್ದಾಗಿದೆ ಯೋಬನ ಪುಸ್ತಕದ ಪ್ರಕಾರವಾಗಿ. In Revelation we read that he accuses the brethren before God. When we sin as God's children,
he is an accuser in God's court against us. ಆತನು ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದುವ ಹಾಗೆ ದೇವರ ಮಕ್ಕಳು ಪಾಪ ಮಾಡಿದಂತ ಸಂದರ್ಭದಲ್ಲಿ ಮಕ್ಕಳ ಮೇಲೆ ದೂರು ಹೇಳುವವನಾಗಿ, ಆತನು ಆ ದೇವರಿಗೆ ದೂರು ಹೇಳ್ತಕ್ಕಂಥವನಾಗಿಯೂ ಸಹ ಆತನು ಕಾರ್ಯವನ್ನ ಆತನು ಮಾಡುವಂತವನು ಆತನು ಆಗಿದ್ದಾನೆ. is the accuser of the brethren. ಸಹೋದರರ ಒಂದು ದೂರು ಹೇಳ್ತಕ್ಕಂಥವನು ಆತನು ಆಗಿದ್ದಾನೆ. Now we don't know everything about God's court in heaven. We don't know everything, but a glimpse is given to us. ಆದ್ರೆ ದೇವರ ನ್ಯಾಯಾಲಯದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಅದರ ಒಂದು ಇಣುಕು ನೋಟದ ಚಿತ್ರವನ್ನ ನಾವು ಕಾಣ್ತಕ್ಕಂಥವನ್ನಾಗಿದ್ದೇವೆ. Satan goes to God's presence to accuse you and me when we sin. ನಾವು ಪಾಪ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕುರಿತಾಗಿ ದೂರನ್ನ ಹೇಳುವುದಕ್ಕೆ ದೇವರ ಸನ್ನಿಧಿಗೆ ಆತನು ಪ್ರವೇಶ ಮಾಡ್ತಕ್ಕಂಥವನು ಆತನು ಆತನು ಆಗಿದ್ದಾನೆ. And that is why we have an advocate on our behalf. ಆದ್ರೆ ಅದಕ್ಕೋಸ್ಕರವಾಗಿ ನಮಗೆ ಒಬ್ಬ ಮಧ್ಯಸ್ಥನು ಇರ್ತಕ್ಕಂಥವನು ಆತನು ಆಗಿದ್ದಾನೆ. ವಕೀಲನ್ that we see in 1 John chapter 2 verse 1. ಅದರ ಕುರಿತಾಗಿ ನಾವು ಮೊದಲನೇ ಯೋಹಾನ ಬರೆದ ಪತ್ರಿಕೆ chapter 2 verse 1. 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಅದರ ಕುರಿತಾಗಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. ನನ್ನ ಪ್ರಿಯರಾದ ಮಕ್ಕಳೇ, read brother. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದ್ರೂ ಪಾಪ ಮಾಡಿದ್ರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. Yeah, so in God's court in heaven, there is a continuous accusation happening against God's children. So we have an interceding advocate there on our behalf. If Satan is against us, the Lord is pleading our case for us. ದೇವಜನರು ಅಂದ್ರೆ ಆತನ ಮಕ್ಕಳು ಪಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ದೂರೇಳುವುದಕ್ಕೆ ಸೈತಾನು ಆತನು ಮುಂದಾಗಿ ಆತನು ಯಾವಾಗಲೂ ಆತನು ಇರ್ತಕ್ಕಂಥವನು ಆತನು ಆಗಿದ್ದಾನೆ. ಆದ್ರೆ ನಮ್ಮ ಸಹಾಯಕನಾಗಿ ಅಥವಾ ನಮ್ಮ ವಕೀಲನಾಗಿ ನಾವು ಕರ್ತನಾದಂತ ಯೇಸು ಕ್ರಿಸ್ತ ನಮ್ಮ ಪರವಾಗಿ ಇರ್ತಕ್ಕಂಥವನು ಆತನು ಆಗಿದ್ದಾನೆ. When we repent, the Lord says, that is my child, bought with my blood, and I have forgiven him. I am faithful to forgive him. What a ministry of the Lord Jesus Christ for you and me in the presence of God. ದೇವರ ಪ್ರಸನ್ನತೆಯಲ್ಲಿ ಆತನ ಮಕ್ಕಳಿಗೆ ಆತನ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಆತನು ತಿಳಿಸ್ತಕ್ಕಂಥದ್ರಲ್ಲಿ ಆ ಒಂದು ಸ್ಥಾನವನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ಎಂಥ ಕಾರ್ಯವನ್ನು ಆತನು ಮಾಡಿ ಮುಗಿಸಿರ್ತಕ್ಕಂಥವನು ಆತನು ಆಗಿದ್ದಾನೆ. Not only that we have a heavenly father, ಅದು ಮಾತ್ರವಲ್ಲದೆ ಪರಲೋಕದಲ್ಲಿ ನಮಗೆ ತಂದೆ ಇದ್ದಾನೆ. Not only that we have a father in heaven, ನಾವು ಪರಲೋಕದಲ್ಲಿ ನಮಗೆ ತಂದೆ ಇರತಕ್ಕಂಥದ್ದು ಮಾತ್ರವಲ್ಲದೆ we have an advocate in the Lord Jesus Christ who intercedes for us. ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡುವುದಕ್ಕೆ ವಕೀಲನಾಗಿರ್ತಕ್ಕಂಥ ಸಹಾಯಕನಾದಂತ ಯೇಸು ಕ್ರಿಸ್ತನು ನಮಗಿದ್ದಾನೆ. Even though Satan is cast down, he is ultimately going to be thrown into the lake of fire. God in his sovereign will allow him to continue to carry out his evil schemes. ಸೈತಾನು ಆತನು ದೊಬ್ಬಲ್ಪಟ್ಟಂತವನು ಆತನು ಆಗಿದ್ದು ಆತನು ಬೆಂಕಿ ಗಂಧಗಳುರಿತಕ್ಕಂಥ ಕೆರೆಗೆ ದೊಬ್ಬಲ್ಪಡುವುದಕ್ಕೋಸ್ಕರವಾಗಿ ನ್ಯಾಯ ತೀರ್ಪನ್ನು ಹೊಂದಿರತಕ್ಕಂಥವನಾಗಿದ್ದರೂ ಸಹ ದೇವರ ಒಂದು ದೇವರ ಸಾರ್ವಭೌಮತೆಯ ಒಂದು ಚಿತ್ತದ ಮೇರೆಗೆ ಆತನು ಆತನನ್ನ ಪ್ರವೇಶಿಸಿ ನಮ್ಮ ಮೇಲೆ ದೂರನ್ನ ಏಳುವ ಒಂದು ಕಾರ್ಯದಲ್ಲಿ ಬಿಟ್ಟಿರ್ತಕ್ಕಂಥವನು ಆತನು ಆಗಿದ್ದಾನೆ. But ultimately it will all work out for fulfilling God's purposes. ಈ ಎಲ್ಲಾ ಸಂಗತಿಗಳು ದೇವರ ಅಂತಿಮವಾದಂತಹ ಉದ್ದೇಶಗಳನ್ನ ನೆರವೇರಿಸುವುದಕ್ಕೆ ಈ ಒಂದು ಸಂಗತಿಗಳಿಗೆ ದೇವರು ಅನುಮತಿಸಿರ್ತಕ್ಕಂಥವನು ಆತನು ಆಗಿದ್ದಾನೆ. So the angels who followed Lucifer, ಈ ಲೂಸಿಫರ್ ಅನ್ನ ಹಿಂಬಾಲಿಸಿದಂತ ಆ ದೂತರುಗಳು,
And the angels who decided not to rebel, ಈ ಒಂದು ಹಿಂತಿರುಗಿ ಬೀಳಬಾರದು ಎಂಬುದಾಗಿ ತೀರ್ಮಾನಿಸಿದಂತಹ ದೇವದೂತರು, they both will remain like that holy and evil angels forever. ಅವರು ಪರಿಶುದ್ಧರು ಮತ್ತು ನಿರಂತರಕ್ಕೂ ಅವರು ಹೋಲಿ and evil. ಕೆಟ್ಟ ದೂತರು ನಿರಂತರಕ್ಕೂ ಅವರು ಅದೇ ರೀತಿಯಾದಂತಹ ಸ್ಥಾನದಲ್ಲಿ ಇರ್ತಕ್ಕಂಥವರಾಗಿರುತ್ತಾರೆ. There's one thing we read in the scripture, that Satan know that his time is very little. ಆದರೆ ದೇವರ ವಾಕ್ಯದಲ್ಲಿ ನಾವು ಓದಿ ತಿಳಿದುಕೊಳ್ತಕ್ಕಂಥ ಸಂಗತಿ ಏನಂದ್ರೆ ಅವನ ಸಮಯವು ಕೊಂಚವೇ ಎಂಬುದಾಗಿ ಆತನಿಗೆ ಅರಿವಿರತಕ್ಕಂಥದ್ದಾಗಿದೆ. He is working extra because he know his time is little. ಆತನು ಬಹಳ ಅಧಿಕವಾದಂತ ರೀತಿಯಲ್ಲಿ ಆತನು ಕಾರ್ಯವನ್ನ ನಿರ್ವಹಿಸುವಂತವನಾಗಿದ್ದಾನೆ. ಯಾಕಂದ್ರೆ ಆತನ ಸಮಯವು ಕೊಂಚ ಎಂಬುದಾಗಿ ತಿಳಿದುಕೊಂಡಂತವನಾಗಿದ್ದಾನೆ. Oh, my brothers and sisters, if we could understand that our time to serve the Lord, to live for him, is also little. ನಾವು ಆತನಿಗೋಸ್ಕರವಾಗಿ ಜೀವಿಸಿ ಆತನಿಗೋಸ್ಕರವಾಗಿ ಸೇವಿಸ್ತಕ್ಕಂತ ಸಮಯವೂ ಸಹ ನಮಗೆ ಕೊಂಚವಾಗಿರ್ತಕ್ಕಂಥದ್ದಾಗಿದೆ. Satan is aware of that. ಸೈತಾನಿಗೆ ಅದು ಗೊತ್ತುಂಟು. May we also be aware that while it is still day, we need to work his work. ನಾವು ಅದೇ ರೀತಿಯಾಗಿ ನಾವು ಹಗಲಿರುವಾಗಲೇ ಆ ಒಂದು ಕಾರ್ಯವನ್ನ ಮಾಡುವುದಕ್ಕೆ ನಾವು ಪ್ರವೃತ್ತರಾಗಿರ್ತಕ್ಕಂಥವರಾಗಿರ್ಬೇಕು. Satan knows his time is little, so he is working extra overtime. ಸೈತಾನಿಗೆ ಆತನ ಸಮಯ ಕೊಂಚ ಎಂಬುದಾಗಿ ತಿಳಿದಿದ್ರು ಸಹ ಆತನು ಅಧಿಕ ಸಮಯದಲ್ಲಿ ಆತನ ಕೆಲಸವನ್ನ ಆತನು ಮಾಡ್ತಕ್ಕಂಥವನಾಗಿದ್ದಾನೆ. And as we looked at today, while I'm closing here today, we thank God for the ministry of the angels. ಆದ್ರೆ ನಾನು ಮುಗಿಸುವ ಹಂತದಲ್ಲಿ ನಾವು ತಿಳಿಸ್ತಕ್ಕಂಥ ಸಂಗತಿ ಏನಂದ್ರೆ ದೇವದೂತರ ಸೇವೆಗೆ ನಾವು ದೇವರಿಗೆ ಸ್ತೋತ್ರವನ್ನ ನಾವು ಸಲ್ಲಿಸ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. They strengthen us. ಅವರು ನಮ್ಮನ್ನ ಬಲಗೊಳಿಸ್ತಾರೆ. They protect us. ನಮ್ಮನ್ನ ಸಂರಕ್ಷಿಸ್ತಾರೆ. They helping us in our ministry. ನಮ್ಮ ಸೇವೆಯಲ್ಲಿ ಅವರು ಸಹಾಯಕರಾಗಿದ್ದಾರೆ. God answers our prayer and send angels to rescue. ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಿ ದೂತರನ್ನ ಆತನು ಕಳಿಸಿ ನಮ್ಮನ್ನ ಆತನು ಸಂರಕ್ಷಿಸಿ ಕಾಪಾಡುವಂತವನಾಗಿದ್ದಾನೆ. They rejoice when one sinner gets saved. ಒಬ್ಬ ಪಾಪಿಯು ಆತನು ರಕ್ಷಿಸಲ್ಪಟ್ಟಾಗ ಅವರು ಸಂತೋಷಿಸ್ತಕ್ಕಂಥವರಾಗಿದ್ದಾರೆ. They are observing our meetings. ನಮ್ಮ ಕೂಟಗಳನ್ನ ಅವರು ಗಮನ ಹರಿಸುವಂತವರಾಗಿರುತ್ತಾರೆ. When we gather as an assembly, God is watching. ನಾವು ಸಭೆಯಾಗಿ ಕೂಡುವಾಗ ದೇವರು ಆತನು ಗಮನಿಸುವಂತವನು ಆತನು ನೋಡ್ತಕ್ಕಂಥವನು ಆತನು ಆಗಿದ್ದಾನೆ. The angels, the holy angels of God is watching. ಪರಿಶುದ್ಧ ದೇವದೂತರವರು ನಮ್ಮ ಕುರಿತಾಗಿ ಅವರು ನೋಡುವಂತವರು ಆಗಿದ್ದಾರೆ. And Satan is also watching. ಸೈತಾನನು ಸಹ ಆತನು ನೋಡುವಂತವನು ಆತನಾಗಿದ್ದಾನೆ. How fearfully together with all these being the truth. ಈ ಎಲ್ಲಾ ಸತ್ಯಾಂಶಗಳು ತಿರುಗುವಾಗ ನಾವು ಕೂಡುವಿಕೆಯಲ್ಲಿ ನಾವು ಬಹಳ ಎಚ್ಚರವಾಗಿ ನಾವಿರ್ತಕ್ಕಂಥವನಾಗಿರೋಣ. And when our time comes to leave this world, they will escort us to the presence of our Lord Jesus Christ. ನಾವು ಈ ಲೋಕವನ್ನ ಬಿಡತಕ್ಕಂಥ ಸಂದರ್ಭದಲ್ಲಿ ದೇವರ ಬಳಿಗೆ ನಾವು ಹೋಗುವಾಗ ಅವರು ನಮ್ಮನ್ನ ಸಂರಕ್ಷಿಸಿ ಕಾಪಾಡಿ ಆತನ ಬಳಿಗೆ ತೆಗೆದುಕೊಂಡು ಹೋಗುವಂತವರಾಗಿದ್ದಾರೆ. We saw the pride of Lucifer and his fall. ನಾವು ಲೂಸಿಫರನ ಹೆಮ್ಮೆಯನ್ನ ಆತನ ಬೀಳುವಿಕೆಯನ್ನು ನಾವು ನೋಡಿದ್ದೇವೆ. And those demons or those angels who followed him. ಆತನ ಹಿಂದೆ ಹಿಂಬಾಲಿಸಿದಂತ ದೂತರು ಸಹ ಆ ರೀತಿಯಾಗಿ ಆದಂತ ಸಂಗತಿಯನ್ನು ನಾವು ಗಮನಿಸಿದ್ದೇವೆ. The pride is one of the greatest sin. ಈ ಹೆಮ್ಮೆ ಆತನ ಹೆಮ್ಮೆ ಅದು ಅತಿ ದೊಡ್ಡವಾದಂತ ಪಾಪವಾಗಿ ಅದು ಇತ್ತು. And we also can have that pride, and we should be very careful that doesn't take over us. ನಮ್ಮಲ್ಲಿ ಆ ರೀತಿಯಾದಂತ ಹೆಮ್ಮೆ ಇರ್ತಕ್ಕಂಥದ್ದಾಗಿದ್ರೆ ಅದು ನಮ್ಮನ್ನ ಸವಾರಿ ಮಾಡದ ಹಾಗೆ ನಾವು ಅದನ್ನ ನಾವು ಎಚ್ಚರಿಕೆಯಿಂದ ವಹಿಸಿ ನಾವು ಕಾಪಾಡೋಣ. Tonight, let us continue to thank God for the salvation He has given and the angels who are watching over us. ನಮ್ಮ ಮೇಲೆ ಗಮನವನ್ನ ಇಟ್ಟಿರ್ತಕ್ಕಂಥ ದೇವದೂತರು ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಆ ಒಂದು ರಕ್ಷಣೆಯನ್ನ ಕಾಪಾಡುವುದಕ್ಕೆ